ಸ್ಕ್ರೀನ್ ಕಾಣಿಸ್ತಿದ್ಯಾ? ಕಾಣಿಸ್ತಿದೆ ಪ್ರಭುಜಿ. ಕಾಣಿಸ್ತಿದೆ ಪ್ರಭುಜಿ. ಹಾ, ಇಲ್ಲಿ ಸಾಧನ ಕಾರ್ಡ್ ಇದೆಯಾ? ಹತ್ರ ಇದೆ. ಕಾಣುತ್ತೆ. ಡೀಟೇಲ್ಸ್ ಬರ್ತಾನೆ, ಇಲ್ಲಿ ಡೀಟೇಲ್ಸ್ ಅಷ್ಟೇ ಆಯ್ತು. ಹಾ, ಎಸ್. ಸೊ ಇದರಲ್ಲಿ 2 ಪೇಜ್ ನಿಮಗೆ ಇಂಪಾರ್ಟೆಂಟ್. ಸಾಧನ ಕಾರ್ಡ್ ತುಂಬೋರಿ. ಮೇಲಿಂದ 2. ಓಕೆ, ಇದು 1 ಪೇಜ್. ಜೂಮ್ ಮಾಡಿ ನೋಡ್ಬೇಕಂದ್ರೆ ನಂಗೆ ಇಲ್ಲಿ ಜೂಮ್ ಆಗ್ತಾ ಇಲ್ಲ. ಏನು ಕಾಣಿಸ್ತಾ ಇದ್ರೆ ಆಯ್ತು. ಇಲ್ಲಿ ನೋಡಿ, ಇದರಲ್ಲಿ ತುಂಬೋದು ವಿಷಯ ಕಾಣಿಸ್ತಾ ಇದೆ. ನಂಗೆ ಕರ್ಸರ್ ಕಾಣಿಸ್ತಾ ಇದೆ. ಇಲ್ಲಿ ನಾನು ಪಾಯಿಂಟ್ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಕರ್ಸರ್ ಅಂದ್ರೆ ಗೊತ್ತೈತಲ್ಲ, ನಾನು ಪಾಯಿಂಟ್ ಮಾಡಿ ತೋರಿಸೋದು. ಕಾಣಿಸ್ತಿದೆ ಪ್ರಭುಜಿ. ಓಕೆ, ಇಲ್ಲಿ ದಿನಾಂಕ ಅಂತಿದೆ. ಇಲ್ಲೇನ್ ತುಂಬೇಕಂದ್ರೆ ಯಾವ ದಿನದಿಂದ ಯಾವ ದಿನಾಂಕದವರೆಗೆ ದಿನಾಂಕ ಅಂದ್ರೆ ಇದು ಸೋಮವಾರದಿಂದ ರವಿವಾರವರೆಗೂ ತುಂಬೇಕು. ಸೋಮವಾರದ ಯಾವ ದಿನಾಂಕ ಇರುತ್ತೆ ಅಲ್ಲಿ ಹಾಕ್ಬೇಕು, ರವಿವಾರದ ಯಾವ ದಿನಾಂಕ ಇರುತ್ತೆ ಅಲ್ಲಿ ಹಾಕ್ಬೇಕು. ಇದು ಮೊದಲೇದ್ದು. ಅದಾದ್ಮೇಲೆ ನಿರ್ಧರಿಸಿದ ಜಪ ಅಂತಿದೆ. ನೀವು ಪ್ರತಿದಿನ ಎಷ್ಟು ಜಪ ಮಾಡಬೇಕು ಅನ್ಕೊಂಡಿದ್ದೀರಿ ಮಿನಿಮಮ್ ಆಗಿ. ಈಗ ಒಂದಿನ ಹೆಚ್ಚಿಗೆ ಮಾಡಿದ್ರು ಕಡಿಮೆ ಮಾಡಿದ್ರು ಅದಲ್ಲ, ಫಿಕ್ಸ್ ಮಿನಿಮಮ್. ಹೆಚ್ಚಿಗೆ ಎಷ್ಟಾದ್ರೂ ಮಾಡ್ಲಿ ತೊಂದ್ರೆ ಇಲ್ಲ, ಮಿನಿಮಮ್, ಮ್ಯಾಕ್ಸಿಮಮ್ ಅಲ್ಲ. ಕಡಿಮೆ ಅಂದ್ರು ಪ್ರತಿದಿನ ತಪ್ಪದೆ ನಾನು 2, 4, 8, 16, 20 ನೀವು ಎಷ್ಟು ಮಾಡ್ತಾ ಇದ್ರಿ ಆ ನಿರ್ಧರಿಸಿದ ಜಪಗಳನ್ನು ಇಲ್ಲಿ ಹಾಕ್ಬೇಕು. ಇದು ಕ್ಲಿಯರಾ? ಈಗ ಇಲ್ಲಿ ಇದರಲ್ಲಿ ಏನ್ ತುಂಬಬೇಕು ಅಂತ ಹೇಳಿದ್ರೆ, ಎಷ್ಟು ಜಪ ಮಾಡ್ತೀವಿ ಅದನ್ನೆಲ್ಲ ತುಂಬೋದಲ್ಲ, ಇದರಲ್ಲಿ ಮಾರ್ಕ್ಸ್ ತುಂಬುದಿರತ್ತೆ. ಇದರಲ್ಲಿ ಎಷ್ಟು ಮಾಡಿದಿರಿ ಜಪ ಅದನ್ನು ತುಂಬುದಲ್ಲ. ಜಪ ಇಲ್ಲಿದೆ, ಇಲ್ಲೇನು ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಇಲ್ಲಿದೆ. ಸೈಡಿಗೆ ಇಲ್ಲಿ ಜಪ ಅಂತಿದೆ. ವೈಯಕ್ತಿಕ ಶ್ರವಣ, ಶ್ರವಣ, ಸಾಧು ಸಂಘ, ದೈಹಿಕ ಸೇವಾ, ಪುಸ್ತಕ ಪಠಣದ ವಿಷಯ. ಇವಂದ್ರೇನು ಅಂತ ನಾವು ಹೋಗುವ. ಅದೆಲ್ಲಿದೆ? ಇಲ್ಲಿದೆ. ಓಕೆ, ಫಸ್ಟ್ನೇದೇನಿದೆ? ಜಪ ಇದೆ ಅಲ್ಲಿ. ಇದು ಜಪ ಅಲ್ವಾ? ಈ ಜಪದಲ್ಲಿ ಏನ್ ಮಾರ್ಕ್ಸ್ ಹಾಕ್ಬೇಕು, ಪಾಯಿಂಟ್ಸ್ ಏನ್ ಹಾಕ್ಬೇಕು? ಇಲ್ಲಿದೆ. ಅದು ಇನ್ನೊಂದು ಪೇಜ್ ಇದೆಯಲ್ಲ ಸೈಡಿಗೆ, ನಿಮ್ಮ ಹತ್ರ ಇದೆಯಲ್ಲ ಸಾಧನಾ ಕಾರ್ಡು. ಒಂದ್ ವೇಳೆ ಜಪವನ್ನ ನೀವೆಷ್ಟು ನಿರ್ಧಾರ ಮಾಡಿಕೊಂಡಿದ್ದೀರಿ ಆ ಜಪವನ್ನ ನೀವು ಬೆಳಿಗ್ಗೆ ಉಪಹಾರಕ್ಕೆ ಮೊದಲು ಏನಾದ್ರೂ ನೀವು ಮುಗಿಸಿದ್ರಿ ಅಂದ್ರೆ, ಉದಾಹರಣೆಗೆ ನೀವು 8 ಮಾಲೆ ಜಪ ಮಾಡಕ್ ನಿರ್ಧಾರ ಮಾಡ್ಕೊಂಡಿದ್ದೀರಾ ನಿಮ್ಮ ಮನೆಯಲ್ಲಿ. ನಿಮ್ಮ ಪ್ರತಿದಿನ 8 ಕೊನೆಯ 8ನೇ ಮಾಲೆ, ನೀವು 8ನೇ ಮಾಲೆ ಲಾಸ್ಟ್ ಮಾಲೆ ಏನಿದೆ ಅದನ್ನ ನೀವು ಉಪಹಾರದ ಮೊದಲು ಏನಾದ್ರೂ ಮುಗಿಸಿದರೆ, ಬೆಳಿಗ್ಗೆ ನೀವು ಉಪಹಾರ ಯಾವಾಗ ತಿನ್ನಿ ನಮ್ಗೆ ಗೊತ್ತಿಲ್ಲ. ನೀವು ಬೆಳಿಗ್ಗೆ ಉಪಹಾರ ಯಾವಾಗ ತಿಂತೀರಿ? 7ಕ್ಕೆ ತಿಂತೀರಾ, 7:15 ತಿಂತೀರಾ, 8ಕ್ಕೆ ತಿಂತೀರಾ, 8:15 ತಿಂತೀರಾ, ಯಾವಾಗ ತಿಂತೀರಲ್ಲ? ಓಕೆ, ಬೆಳಿಗ್ಗೆ. ಆ ಉಪಹಾರಕ್ಕಿಂತ ಮೊದಲು ನೀವೇನಾದ್ರೂ ಆ 8 ಮಾಲೆಯನ್ನ ಮುಗಿಸಿದ್ರೆ ಅಂದ್ರೆ ನೀವೆಷ್ಟು ನಿರ್ಧಾರ ಮಾಡ್ಕೊಂಡು ಕೊನೆಯ ಮಾಲೆ, ಅವಾಗ ನಿಮಗೆ ಇಲ್ಲಿ ಅಂಕಗಳು ಎಷ್ಟಾಗ್ತವೆ? ಎಷ್ಟು ತೋರಿಸ್ತಿದೆ ಅಲ್ಲಿ? 20. ಎಸ್. ಸೊ ಅಲ್ಲಿ ನೀವೇನ್ ಬರಿಬೇಕಂದ್ರೆ ಇಲ್ಲಿ 20 ಬರಿಬೇಕು. ಎಲ್ಲಿ ಜಪ ಇದೆಯಲ್ಲ ಅಲ್ಲಿ ಸೋಮವಾರ ಅದು ಮುಗಿದೋಯ್ತು 20 ಅಂತೇಳಿ. ಒಂದ್ ವೇಳೆ ನಿಮಗೆ ಉಪಹಾರಕ್ಕಿಂತ ಮೊದಲು ನೀವು ಮಾಡಿರುವಂತ ಜಪ, ಪ್ಲಾನ್ ಮಾಡ್ಕೊಂಡು ಜಪ ಮುಗಿಲಿಲ್ಲ, ಮಧ್ಯಾಹ್ನದ ಊಟದಕ್ಕಿಂತ ಮೊದಲಾಯ್ತದ, ಯಾವಾಗಾರು ಮುಗಿಬೋದು. 10ಕ್ಕೆ ಮುಗಿಬೋದು, 11ಕ್ಕೆ ಮುಗಿಬೋದು. ಉಪಹಾರ ದಾಟಿ ಹೋಯ್ತು, ಮಧ್ಯಾಹ್ನ ಊಟದ ಒಳಗಡೆ ಮಧ್ಯದಲ್ಲಿ ಯಾವಾಗೂ ಮುಗಿತಂದ್ರೆ ಅವಾಗ ನಿಮ್ ಮಾರ್ಕ್ಸ್ ಎಷ್ಟಾಗ್ತಾವ ಇಲ್ಲಿ? 15. 5 ಮಾರ್ಕ್ಸ್ ಕಡಿಮೆ ಆಗ್ತವೆ. ಅದನ್ನೇ ನೀವು ಮಧ್ಯಾಹ್ನದ ಊಟವರೆಗೂ ನಿಮ್ ಜಪ ಆಗ್ಲಿಲ್ಲ, ಇನ್ನೂ ಮುಂದೆ ಹೋಯ್ತು, ಮಧ್ಯಾಹ್ನದ ಊಟನೂ ಆಯ್ತು. ಓಕೆ, ಅದು ಸಾಯಂಕಾಲ 7 ಗಂಟೆವರೆಗೂ ಯಾವಾಗಾದ್ರೂ ಆಯ್ತು, ಮಧ್ಯಾಹ್ನದಿಂದ ಯಾವಾಗಾದ್ರೂ, ಅಲ್ಲಿವರೆಗೂ ನೀವು ಜಪ ಹೋಯ್ತಂದ್ರೆ ಎಷ್ಟು ಅಂಕ ಇದಕ್ಕೆ? 10 ಅಂಕ. 7 ಒಳಗಡೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದೀವಿ ಅಲ್ಲಿ. ಓಕೆ, ಅವಾಗೂ ಮುಗಿಲಿಲ್ಲ, ಈ ಟೈಮಲ್ಲಿ ಯಾವಾಗ್ಲೂ ಕೂತ್ಕೊಂಡಿರಿ 9 ರಾತ್ರಿ 9 ಗಂಟೆಯ ಮೊದಲು ನೀವೇನಾದ್ರೂ 9 ಗಂಟೆ ಒಳಗೆ ಹೇಳಿದ್ರಿ ಅಂತ ಜಪ ಮಾಡೋದು, ಅವಾಗ ಅಲ್ಲಿವರೆಗೆ ಜಪ ಮಾಡಿದ್ರಿ ಅಂದ್ರೆ ಎಷ್ಟು ಅಂಕ ಇಲ್ಲಿ? 5. ಒಂದ್ ವೇಳೆ 9ರ ಮೇಲೆ ಇನ್ನೂ ಜಪ ಮಾಡಿದ್ರಿ ಅಂದ್ರೆ ಎಷ್ಟು ಅಂಕ ನಿಮಗೆ? 0. ಅದು ಅಂಡರ್ಸ್ಟ್ಯಾಂಡ್, ಅದನ್ನ ಬರ್ದಿಲ್ಲ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು, ಅದು 0. ಓಕೆ, ಹಾಗಿದ್ರೆ ತಲೆಯಲ್ಲಿ ಒಂದಷ್ಟು ಜನರ ತಲೆಯಲ್ಲಿ ಬರುತ್ತೆ, ನೀವು ಮಾರ್ಕ್ಸ್ ಹಾಕ್ತಿದ್ರಿ, ಹಾಗಿದ್ರೆ 9 ಗಂಟೆ ಮೇಲೆ ರಾತ್ರಿ ಜಪ ಮಾಡಿದ್ರೆ ಕೃಷ್ಣಗೆ ತಲುಪಲ್ಲ ಅಂತ. ಕೃಷ್ಣಗೆ ತಲುಪ್ತದೆ, ಇಲ್ಲಂತಲ್ಲ. ಕ್ವಾಲಿಟಿ ಸಾಧನ ಆಗಲ್ಲ ಆಮೇಲೆ, ಅದು ಮಲ್ಕೊಳ್ಳೋ. ಅದಕ್ಕಾಗಿ ನಾವು ಬೆಳಿಗ್ಗೆ ಮಾಡಿದಷ್ಟು ಉತ್ತಮ, ಅದಕ್ಕೆ ಹೆಚ್ಚಿಗೆ ಮಾರ್ಕ್ಸ್ ಬೆಳಿಗ್ಗೆ ಇರುತ್ತೆ. ಜಪದ್ದು ಮುಗಿತಾ? ಎಷ್ಟು ಜನಕ್ಕೆ ಅರ್ಥ ಆಯ್ತು ಜಪದ್ದು ಮಾರ್ಕ್ಸ್ ಹಾಕೋದು? ಯಾರಿಗೆ ಡೌಟ್ ಇದ್ರೆ ಈಗ ಇವಾಗ್ಲೇ ಕೇಳಿ, ಇದ್ರದ್ದು ಏನಿದ್ರೆ ಈಗ ಕೇಳಿ, ಕ್ಲಿಯರ್ ಮಾಡ್ತಾ ಹೋಗ್ತೇನೆ. ಎಲ್ಲ ಹೇಳಿ ಮತ್ತೆ ಅಲ್ಲೇ ಇಲ್ಲೇ ಡೌಟ್ ಮಾಡ್ತೀರಾ ನೀವು.
ಜಪದ ಮಾರ್ಕ್ಸ್ ಹಾಕೋದು ಯಾರಿಗೆ ಡೌಟ್ ಇದೆ ಈಗ ಕೇಳಿ. ಇಲ್ಲ. ಕ್ಲೀನ್. ಓಕೆ, ಇರದೇ ಇರೋರು ಕೇಳಿ. ಕ್ಲೀನ್ ಇಲ್ಲ ಅಂದ್ರೆ ಇಲ್ಲ, ತೊಂದರೆ ಇಲ್ಲ. ಯಾರಿಗೆ ಡೌಟ್ ಇದೆ ಅವ್ರಿಗೆ ಕೇಳಿ. ಓಕೆ, ಸೊ ಯಾರಿಗೆ ಇಲ್ಲ ಅಂದ್ರೆ ಮುಂದೆ ಹೋಗ್ತೇನೆ. ಈಗೇನಿದೆ ವೈಯಕ್ತಿಕ ಶ್ರವಣ ಅಂತಿದೆ. ಇದೇನಿದು ವೈಯಕ್ತಿಕ ಶ್ರವಣ ಅಂದ್ರೆ, ವೈಯಕ್ತಿಕ ಶ್ರವಣ ಅಂತ ಹೇಳಿದ್ರೆ ಏನ್ ಬರ್ದೇವಿ ಇಲ್ಲಿ, ಅದಕ್ಕೆ ಪಾಯಿಂಟ್ ಬರ್ದೇವಿ ಇಲ್ಲಿ. ಏನದು? ಮೊಬೈಲ್ ಕಂಪ್ಯೂಟರ್ಗಳಲ್ಲಿ. ಆ ಮೊಬೈಲ್ ಅಥವಾ ಕಂಪ್ಯೂಟರ್ಗಳಲ್ಲಿ ನೀವೇನಾದ್ರೂ ಯಾವ್ದಾದ್ರು ರೆಕಾರ್ಡೆಡ್ ನಿಮ್ಮ ಹತ್ರ ಅಥವಾ ಯೂಟ್ಯೂಬ್ ಅಲ್ಲಿ ಯಾವ್ದಾರ ಪ್ರವಚನ ಕೇಳ್ತಾ ಇದ್ದೀರಿ ಅಂದ್ರೆ, ಯಾವುದೇ ಅಲ್ಲ ಅಂದ್ರೆ ಇದಕ್ಕೆ ಸಂಬಂಧ ಇರುವಂತದ್ದು ನೀವೇನೋ ಕೇಳ್ತಾ ಇದ್ರೆ ಅದಕ್ಕೆ ವೈಯಕ್ತಿಕ ಶ್ರವಣ ಅಂತಾರೆ. ಈಗ ಇಲ್ಲಿ ಏನ್ ಮಾಡ್ತಾ ಇದೀವಿ ನಾವು, ಎಲ್ಲರೂ ಒಟ್ಟಿಗೆ ಬಂದು ಪ್ರವಚನ ಕುತ್ಕೊಂಡ್ಕೈತಿ, ಇದು ವೈಯಕ್ತಿಕ ಶ್ರವಣ ಅಲ್ಲ. ವೈಯಕ್ತಿಕ ಅಂದ್ರೆ ನಿಮ್ ಪಾಡಿಗೆ ನೀವು ಕುತ್ಕೊಂಡು ಸಮಯ ಇದ್ದಾಗ ಯಾವಾಗಾದ್ರೂ ಕೇಳಿದ್ರೆ. ಅದಕ್ಕೆ ಒಂದ್ ವೇಳೆ 30 ನಿಮಿಷ ಕೇಳಿದ್ರೆ ಅದಕ್ಕೆ 30 ನಿಮಿಷ, 30 ಅಂಕ. 15 ನಿಮಿಷ ಕೇಳಿದ್ರೆ 20 ಅಂಕ, ಆಮೇಲೆ ಅದಕ್ಕಿಲ್ಲ. ಸೊ ಇದಕ್ಕೆ ವೈಯಕ್ತಿಕ ಶ್ರವಣ ಅಂತ ಕರೀತಾರೆ. ವೈಯಕ್ತಿಕ ಶ್ರವಣ ಅಂದ್ರೆ ಗೊತ್ತಾಯ್ತಾ ಎಲ್ಲರಿಗೂ? ಗೊತ್ತಾಯ್ತು. ಪ್ರಭುಜಿ, ಹಾ ಕೇಳಿ, ಇಲ್ಲಿಂದ ಇಲ್ಲ ಕೇಳಿ. ಇದು ನಾವೀಗ ಇದು ಸೆಷನ್ ರಿಕಾರ್ಡ್ ಮಾಡ್ತೀವಲ್ಲ, ಆನ್ಲೈನ್ ಸೆಷನ್, ಅದನ್ನ ಕೇಳಿದ್ರು ವೈಯಕ್ತಿಕ ಶ್ರವಣ. ಅವ್ರು ಯೂಟ್ಯೂಬ್ ಅಲ್ಲಿ ಆಮೇಲೆ ನಂತರ ಅವ್ರ ಪಾಡಿಗೆ ಅವ್ರು ಕೇಳಿದ್ರು ವೈಯಕ್ತಿಕ ಶ್ರವಣ. ಓಕೆ. ಓಕೆ, ಹರೇ ಕೃಷ್ಣ ಪ್ರಭುಜಿ, ನಾವು ಎಲ್ಲ ಭಜನ್ ಕೀರ್ತನ್ ಕೇಂದ್ರ ಮೊಬೈಲ್ ಅದು ಕೌಂಟ್ ಆಗತ್ತಾ? ಭಜನ್ ಕೀರ್ತನ ಅಲ್ಲ, ಭಜನ್ ಶ್ರವಣ ಅಂತ ಹೇಳಿದ್ರೆ ಇಲ್ಲಿ ನಾವು ಹೇಳ್ತಾ ಇರೋದಂದ್ರೆ ಕ್ಲಾಸ್ ಕೇಳೋದು. ಓಕೆ, ಅಂದ್ರೆ ನಾರ್ಮಲ್ ಡಿವೋಷನಲ್ ಸಾಂಗ್ ಆತರ ಅವು ಅಲ್ಲ? ನೋ, ಇಲ್ಲಿ ಶ್ರವಣ ಅಂತ ನಾವೇ ತಲೆಯಲ್ಲಿ ಇಟ್ಟುಕೊಂಡದ್ದು ಹಾಕಿದ್ದೇನೆಂದ್ರೆ, ಶ್ರವಣ ಅಂದ್ರೆ ಪ್ರವಚನಗಳನ್ನ ಕೇಳೋದು. ಅಂದ್ರೆ ಬೆಳಿಗ್ಗೆ ಭಗವದ್ಗೀತೆ ಕೇಳೋದು ಅದನ್ನು ಆಗ್ಬೋದು. ಬೆಳಿಗ್ಗೆ ಭಗವದ್ಗೀತೆ ಅದು ರಿಸೈಟೇಷನ್, ಅದು ಪಾರಾಯಣ, ಅದು ಕೇಳೋದಲ್ಲ. ಪ್ರವಚನ ಅಂದ್ರೆ ಏನು, ಎಕ್ಸ್ಪ್ಲೇನ್ ಈಗ ಮಾಡ್ತಾ ಇದ್ದೇವಲ್ಲ, ಡಿಸ್ಕಸ್ ಮಾಡ್ತಿದ್ದೇವೆ, ಈ ಡಿಸ್ಕಷನ್ ಅನ್ನು ಕೇಳೋದು. ಓಕೆ, ಮತ್ತೆ ಇನ್ನೊಂದು ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ಅದನ್ನ ಶ್ರವಣಕ್ಕೆ ಬಂದಾಗ ಹೇಳ್ತೇನೆ ನಿಮಗೆ. ಓಕೆ, ಹೇಳ್ತೇನೆ. ಇಲ್ಲಿ ಪಠನ ಅಂತಿದೆ, ಪಠನಕ್ಕೆ ಹೋಗುವ. ಈಗ 2ನೇದು ಮುಗಿತಾ ವೈಯಕ್ತಿಕ ಶ್ರವಣ? ಈಗಲೇ ಕೇಳಿ, ಯಾರಿಗೆ ಡೌಟ್ ಇದ್ರೆ. ಏನ್ ಡೌಟ್ ಇಲ್ವಲ್ಲ? ಪಠನಕ್ಕೆ ಹೋಗ್ತೀವಿ. ಪಠನಕ್ಕೆ ಹೋದ್ವಿ, ಪಠನದಲ್ಲಿ ಏನ್ ಬರ್ದಿದ್ದೇವೆ, ಹೆಂಗ್ ಮಾರ್ಕ್ಸ್ ಹಾಕ್ಬೇಕು ಅಂತ. ಪಠನ ಅಂದ್ರೆ ಏನು, ನಿಮ್ ಕೈಯಲ್ಲಿ ಎಲ್ಲ ಪುಸ್ತಕ ಕೊಟ್ಟಿದೆ ನೋಡಿ, ಆ ಪುಸ್ತಕ ಓದ್ತಿದ್ರಿ. ಎಸ್ಪೆಷಲಿ ಭಕ್ತಿ ವೃಕ್ಷ ನಾವು ನಿರ್ಧಾರ ಆಗಿದೆ ಏನ್ ಓದ್ಬೇಕು ಅನ್ನೋದು ಆಲ್ರೆಡಿ ಕ್ಲಿಯರ್ ಆಗಿದೆ. ಒಂದೊಂದ್ಸರಿಗೆ ನಾವು ಅಸೈನ್ಮೆಂಟ್ ಕೊಟ್ಟಿರ್ತೇವೆ, ನೀವು ಈ ಪುಸ್ತಕ ಓದ್ಬೋದು, ಈ ಪುಸ್ತಕ ಓದಿ. ಈಗ ಆಲ್ರೆಡಿ ಈ ಪುಸ್ತಕ ಕೊಟ್ಟಾಗಿದೆ ಓದ್ಲಿಕ್ಕೆ. ಓಕೆ, ಇದನ್ನ ನೀವು ಓದ್ತಾ ಬರ್ರಿ. ಭಕ್ತಿ ವೃಕ್ಷದಲ್ಲಿ ಇದ್ದೀರಿ ಅಂದ್ರೆ ಇದನ್ನೇ ಓದ್ಬೇಕು. ಈ ಪುಸ್ತಕವನ್ನ ನೀವು 30 ನಿಮಿಷ ಓದಿದರೆ ಮಿನಿಮಮ್ ದಿನನಿತ್ಯ ನಿಮಗೆ ಎಷ್ಟು ಅಂಕ? 30 ಅಂಕ. ಒಂದು ವೇಳೆ ನೀವು 15 ನಿಮಿಷ ಓದಿದ್ರೆ ಎಷ್ಟು ಅಂಕ? 20 ಅಂಕ. ಒಂದು ವೇಳೆ 10 ನಿಮಿಷ ನೀವು ಓದಿದ್ರೆ ಎಷ್ಟು ಅಂಕ ಸಿಗತ್ತೆ ನಿಮಗೆ? 15. ಹಾ, ನೀವೇನು ಬರಿಬೇಕಲ್ಲಿ? ಅಲ್ಲಿ ಎಷ್ಟ್ ನಿಮಿಷ ಓದಿನಂತ ಬರೆಯೋದಲ್ಲ, ಎಷ್ಟ್ ನಿಮಿಷ ಕೇಳಿದ್ನಂತ ಬರೆಯೋದಲ್ಲ. ನೀವೇನ್ ತುಂಬೇಕಲ್ಲಿ? ಅಂಕ ಮಾತ್ರ. ಅಂಕ ತುಂಬಬೇಕು. ಸುಮಾರು ಜನ ಹಂಗೆ ಮಾಡ್ತಿದಾರೆ. ಅಲ್ಲಿ 30 ನಿಮಿಷ 30 ಬರೆದು ಬಿಡ್ತಾರೆ. ಅಲ್ಲಿ 30 ಬರೆದ್ರೆ ಅದು ಅಂಕ ಅಂತ ನಮಗ್ ಕನ್ಸಿಡರ್ ಆಗುತ್ತೆ. ನಿಮಗೆ ಲೆಕ್ಕ ಹಾಕುವಾಗ ನಾನು ತುಂಬಾ ಜನ ನೋಡಿದ್ದೀನಿ, 30 ಅಂತ ಬರೀತಾರೆ, ಅಂಕದಲ್ಲಿ ಅದು 30 ಅಂಕ ಅಂತ ಕನ್ಸಿಡರ್ ಆಗ್ಬಿಡುತ್ತೆ. 30 ಅಂಕ ಬರೆಯೋದಲ್ಲ. ನೀವಲ್ಲಿ 30 ನಿಮಿಷ ಓದಿದ್ರೆ 30 ಅಂಕ ಬರಿಬೇಕು. 15 ನಿಮಿಷ ಓದಿದ್ರೆ, ಈಗ ನೀವು 15 ಬರೆದ್ರೆ ಏನಾಗತ್ತೆ ಹೇಳಿ? 15 ಅಂಕ ಅಂತ ಆಗತ್ತೆ. ಅಂಕ ಅಂತ ಆಗತ್ತೆ. ಆಕ್ಚುಲಿ ಅಂಕ ಎಷ್ಟು ಸಿಗಬೇಕಾಗಿದ್ದೆಷ್ಟು? 20. 15 ನಿಮಿಷ. 5 ಅಂಕ ನಿಮ್ಗೆ ಕಡಿಮೆ ಆಗತ್ತೆ. ಓಕೆನಾ? ಅದು ಅಂಕ ಅಂತ ಏನಿದೆ ಅದನ್ನ ಬರೀಬೇಕು. ಈಗ 2ನೇದು ನೋಡಿ, ಇಲ್ಲಿ 15 ನಿಮಿಷ ನೀವು 15 ಬರೆದ್ರೆ 5 ಅಂಕ ಕಡಿಮೆ ಆಗತ್ತೆ. 10 ನಿಮಿಷ ಓದಿದಾಗ ಎಷ್ಟು ಅಂಕ ಸಿಗ್ಬೇಕಿಲ್ಲಿ? 15. ಬಟ್ ನೀವು 10 ಬರೆದ್ರೆ 5 ಹೋಯ್ತು. 5 ಅಂಕ. ಸೊ ಅದಕ್ಕೆ ಇದನ್ನ ಕ್ಲಿಯರ್ ಆಗಿ ಇಟ್ಟುಕೊಳ್ಳಿ. ಪಠಣ ಅಂಕಗಳನ್ನು ಬರಿಬೇಕಲ್ಲಿ. ಈ ನಿಮಿಷ ಓದಿದ್ದೆಲ್ಲ ಬರೆಯುವುದಲ್ಲ. ಜಪ ಅಂದಲ್ಲಿ ಮಾಲೆ ಬರೆಯುವುದಲ್ಲ. ಸುಮಾರು ಜನ ಅದೊಂದು ಹೇಳಿದೆ ನಾನು. ಇಲ್ಲಿ ಜಪ ಅಂದ ತಕ್ಷಣನೇ ಇಲ್ಲಿ 16 ಮಾಲೆ, 12 ಮಾಲೆ, 8 ಮಾಲೆ ಬರಿತಾ ಹೋಗ್ತಾರೆ. ಇಲ್ಲಿ 12, 17, 8 ಮಾಲೆ ಬರಿತಾ ಹೋಗೋದಲ್ಲ. ಏನ್ ಬರಿಬೇಕಲ್ಲಿ? ಅಂಕ. ಅಂಕಗಳನ್ನು ತುಂಬಬೇಕು. ಇಲ್ಲಿ ಅಂಕ ಇದೆಯಲ್ಲ, ಈ ಅಂಕಗಳನ್ನು ತುಂಬಬೇಕು. ಎಷ್ಟು ಮಾಲೆ ಮಾಡ್ತೀವಿ ಅನ್ನೋದು ಅಲ್ಲಿ ಆಲ್ರೆಡಿ ಮೇಲಿದೆ, ನಿರ್ಧರಿಸಿದ ಜಪ ಅಂತ. ಓಕೆ, ಡೈಲಿ ಒಂದೊಂದು ಮಾಡ್ತಾ ಹೋಗೋದು. ಮಿನಿಮಮ್ 1 ಹಾಕಿದ್ರೆ ಮುಗಿದೋಯ್ತದೆ ಎಷ್ಟಿದೆ ಅಂತ. ಪಠಣ ಎಲ್ಲರಿಗೂ ಅರ್ಥ ಆಯ್ತಾ? ಅರ್ಥ ಆಯ್ತು. ಓಕೆ, ಪಠಣ ಅಂದ್ರೆ ಇದು ಕೇವಲ ಈ ಪುಸ್ತಕ ಅಂದ್ರೆ ನಮ್ಗೆ ಈಗ ಭಕ್ತಿ ವೃಕ್ಷದಲ್ಲಿ ಕೇವಲ ಈ ಪುಸ್ತಕ ಮಾತ್ರ ಇದೇ ಪುಸ್ತಕ, ಬೇರೆ ಏನಿಲ್ಲ. ಈ ಸಾಧನ ಕಾಡೋದು ಎದರದು? ಭಕ್ತಿ ವೃಕ್ಷದ ಸಾಧನ ಕಾಡಿದು. ಓಕೆನಾ? ಭಕ್ತಿ ವೃಕ್ಷದ ಕಾರ್ಯಕ್ರಮ ಸಾಧನ ಕಾಡ್ ಅಂದ್ರೆ ಭಕ್ತಿ ವೃಕ್ಷದ್ದೇ ತುಂಬಬೇಕು.
Okay. ಅಂದ್ರೆ ಕೆಲವರು ರಾಮಾಯಣ ಆ ತರ ಬರಿತಾ ಇದ್ರು. ಅದನ್ನ ನಾವ್ ಹೇಳಿಲ್ಲಲ್ಲ ನಮ್ ಸಿಲೆಬಸ್ ಅಲ್ಲಿ. ಹ್ಮ್. ಈಗ ನೀವು ಒಂದು ಕಾಲೇಜ್ ಸ್ಕೂಲಿಗೆ ಜಾಯ್ನ್ ಆಗಿ ಬೇರೆ ಹೋಮ್ವರ್ಕ್ ಮಾಡ್ಕೊಂಡ್ ತಂದು ಇದಕ್ಕೆ ಮಾರ್ಕ್ಸ್ ಕೊಡಿ ಅಂದ್ರೆ ಹೆಂಗ್ ಕೊಡಕ್ ಬರುತ್ತೆ? ಹ್ಮ್. ಅದು ಸಿಸ್ಟಮ್ ಇಟ್ಟಿಲ್ಲ ನಾವು. ಅದು ಇದು ಏನೇನೋ ಬರೀತಾರೆ ಅಲ್ಲಿ, ತುಂಬಾ ಜನ ಅದ್ರಲ್ಲಿ ಬರೆಯುವಾಗ ಏನೇನೋ ಬರೀತಾರೆ. ಈ ಪುಸ್ತಕ ನಾವೀಗ ಏನ್ ಹೇಳ್ತೇವೆ, ಭಕ್ತಿ ವೃಕ್ಷದಲ್ಲಿ ನಮ್ ಸಿಸ್ಟಮ್ ಇದೆ, ಅದನ್ನ ಯಾರು ಎಷ್ಟು ಫಾಲೋ ಮಾಡ್ತೀರಿ ಅದರದಷ್ಟೇ ಇಲ್ಲಿ ನಾವು ಕನ್ಸಿಡರ್ ಮಾಡೋದು. ನೀವೇನ್ ಮಾಡ್ಕೊಳ್ತೀರಿ ಬೇರೆ ಅದೇ ಅಡಿಷನಲ್ ನೀವು ಎಲ್ಲರೂ ಏನಾರು ಮಾಡ್ಕೊಳ್ಳಿ. ನಮ್ ಟ್ರೈನಿಂಗ್ ಹಿಂಗಿದೆಯಲ್ಲ, ಇಲ್ಲಿ ಏನ್ ಪುಸ್ತಕ ಕೊಟ್ಟಿದೆ, ಇಲ್ಲಿ ಕ್ಲಾಸ್ ಇದೆ, ಏನೇನ್ ಮಾಡಿಸ್ತಿದೆ ಎಲ್ಲ ಸಿಸ್ಟಮ್ ಇದೆ ಇಲ್ಲಿ. ಅದನ್ನ ಬಿಟ್ಟು ಬೇರೆ ಮಾಡಿದ್ರೆ ಇಲ್ಲಿ ಅಂಕ ಕೊಡಕ್ ಆಗಲ್ಲ. ಅದನ್ನ ಹಾಕ್ಲೇಬಾರ್ದು ನೀವು. ಆಕ್ಚುಲಿ ಬೇರೆ ಪುಸ್ತಕ ಬರೀಬಾರ್ದು ಇಲ್ಲಿ. ಅಂದ್ರೆ ನಾವೇನ್ ಕೊಟ್ಟೇವೆ, ಭಕ್ತಿ ವೃಕ್ಷದ ಪ್ರೋಗ್ರಾಮ್ ಏನು. ನಾ ರಾಮಾಯಣ ಪ್ರೋಗ್ರಾಮ್ ಮಾಡ್ತಾ ಇಲ್ಲ. ಭಕ್ತಿ ವೃಕ್ಷದಲ್ಲಿ ಏನೇನ್ ಸಿಲೆಬಸ್ ಇದೆ ಈ ಸಿಲೆಬಸ್ದೇ ಕೊಡಬೇಕು. ನಾ ತುಂಬಾ ಜನರದ್ದು ಅದು ನೋಡಿದ್ದೀನಿ, ಅವ್ರಿಗೆ ಏನು ಹೇಳಿಲ್ಲ. ಅದಕ್ಕೆ ನೀವು ಈಗ ಕೇಳಿಸ್ಕೊಳ್ತಾ ಇದ್ದೀರಿ, ಸರಿಯಾಗಿ ಕೇಳಿಸ್ಕೊ. ಪಠಣ ಕ್ಲಿಯರ್ ಆಯ್ತಾ? ಒಳ್ಳೆ ಪ್ರಶ್ನೆ. ಪಠಣ ಎಲ್ರಿಗೂ ಅರ್ಥ ಆಯ್ತಾ? ಅರ್ಥ ಆಯ್ತು. ಓಕೆ. ಪಠಣ ಓದಿದಾದ್ಮೇಲೆ ನೀವು ಯಾವ ಪುಸ್ತಕ ಓದಿರಿ ಅನ್ನೋದು ಕೆಳಗಿದೆ ನೋಡಿ ಇಲ್ಲಿ, ಪಠಣದ ವಿಷಯ. ಅಂದ್ರೆ ಯಾವ ಪುಸ್ತಕ ನಿಮಗೆ ಕೊಟ್ಟಲಾಗಿದೆ ಅದನ್ನ ನೀವು ಓದಿ ಅದರ ಅಂಕ ಬರೀತೀರಿ. ಏನು ವಿಷಯ ಓದಿದ್ರಿ ಅದಕ್ಕೆ ಬ್ರೀಫ್ ಆಗಿ ಒಂದು ಹೆಡ್ಡಿಂಗು. ಈಗ ಇವತ್ತು ಈ ಅಧ್ಯಾಯ ಓದಿದ್ರಿ ಅಂದ್ರೆ ಇಲ್ಲೇನ್ ಬರಿಬೇಕು, ಜನನ ಮರಣಗಳಾಚೆ ಪುಸ್ತಕ ಇದೆ ಅದನ್ನ ಬರೀರಿ. ಕೆಳಗಡೆ ಅದೇ ಲೈನಲ್ಲಿ ಏನ್ ಬರಿಬಹುದು, 3ನೇ ಅಧ್ಯಾಯ ಅಂತ ಬರೆದ್ರು ಬಿಟ್ರೆ ಮುಗಿದೋಯ್ತು. ಓಕೆ, ನಮಗೆ ಗೊತ್ತಾಗತ್ತೆ ಯಾವ ಅಧ್ಯಾಯದಲ್ಲಿ ಎಷ್ಟು. ಒಂದ್ 2-3 ಶಬ್ದದಲ್ಲಿ ಸಂಕ್ಷಿಪ್ತವಾಗಿ ಬರೆದು ಬಿಟ್ರೆ ಮುಗಿದು ಹೋಯ್ತು. ಇದು ಪುಸ್ತಕದ ಹೆಸರು, ಪಠಣದ ವಿಷಯ ಅಂತ ಬರೆದಾಗ ಇಲ್ಲಿ ಬರೆದ್ರೆ ಆಯ್ತು ಸಣ್ಣದಾಗಿ. ಈ ಪಠಣದ್ದು ಮತ್ತು ಕೊನೆಯ ಕಾಲಂ ಅರ್ಥ ಆಯ್ತಾ ರೋ? ಆಯ್ತು. ಓಕೆ. ಯಾರಿಗಾರು ಡೌಟ್ ಇದ್ರೆ ಈಗ ಕೇಳಿ, ಇದಕ್ಕೆ ಸಂಬಂಧ ಇರೋದು. ಓಕೆ, ಈಗ ಶ್ರವಣ ಬಂತು. ಶ್ರವಣ ಅಂದ್ರೆ ಈ ಶ್ರವಣ ಅಂದ್ರೆ ಏನು ಇಲ್ಲಿದೆ ನೋಡಿ. ಮತ್ತೆ ಅಲ್ಲೇ ಹೋಗ್ತೇನೆ, ಅಲ್ಲೆಲ್ಲ ಡೀಟೇಲ್ಸ್ ಕೊಡಿದೀನಿ ನಾನು. ಶ್ರವಣ ಅಂದ್ರೆ ಭಕ್ತಿ ವೃಕ್ಷ ಸತ್ಸಂಗ. ಉದಾಹರಣೆಗೆ ನೀವೇನ್ ಮಾಡ್ತಿದ್ದೀರಿ, ಭಕ್ತಿ ವೃಕ್ಷ ಸತ್ಸಂಗ ಅಂತಿದೆಯಲ್ಲ ಇಲ್ಲಿ ವಾರಕ್ಕೊಂದ್ಸರಿ ನಿಮ್ಮ ಸತ್ಸಂಗ ನಡೀತಾ ಇದೆ. ಆ ಸತ್ಸಂಗ ಅಟೆಂಡ್ ಮಾಡಿದ್ರೆ ನಿಮಗೆ 25 ಅಂಕಗಳು, ಅಥವಾ ಅದಕ್ಕಿಂತ ಹೆಚ್ಚಿಗೆ ಅಟೆಂಡ್ ಮಾಡಿದ್ರೆ, ಇನ್ನೊಂದು ಅಟೆಂಡ್ ಮಾಡಿದ್ರೆ ಅಂದ್ರೆ ವಾರಕ್ಕೆ 2 ಅಟೆಂಡ್ ಮಾಡಿದ್ರೆ 25. ಈಗ ಇಲ್ಲಿ ಏನ್ ಮಾಡ್ಬೋದು ಅಂತ ಹೇಳಿದ್ರೆ, ನೀವು ಈ ಭಕ್ತಿ ವೃಕ್ಷದ್ದೇ ಆನ್ಲೈನ್, ಈಗ ನಾನು ಸಿಂಪಲ್ ಹೇಳ್ತೀನಿ. ನೀವು ನಿಮ್ ಊರಲ್ಲಿ ಒಂದು ಸತ್ಸಂಗ ನಡೀತಾ ಇದೆ. ಒಂದು ಊರಲ್ಲಿ ಶನಿವಾರ ನಡೀತಾ ಇದೆ, ಒಂದು ಸಂಡೇ ಬೆಳಗ್ಗೆ ನಡೀತಾ ಇದೆ, ಒಂದು ಸಂಡೇ ಈವ್ನಿಂಗ್ ನಡೀತಾ ಇದೆ. ಈಗ ಸದ್ಯದ ಮಟ್ಟಿಗೆ ನೀವೇನ್ ಮಾಡಿ ಅಂದ್ರೆ, ಯಾವ ಸತ್ಸಂಗ ನಮ್ದೇ ನಡೀತಾ ಇದೆ ಅಲ್ಲಿ ಅದೇ ಭಕ್ತಿ ವೃಕ್ಷ ಅನ್ಕೊಳ್ಳಿ, ಆ ಸತ್ಸಂಗ ನೀವು ಅಟೆಂಡ್ ಮಾಡಿದ್ರೆ ಅಂದ್ರೆ 25 ಮಾರ್ಕ್ಸ್ ಹಾಕಿ ಅಲ್ಲಿ ಶ್ರವಣದಲ್ಲಿ. ಓಕೆ. ಬಾಕಿ ಅಂಕಗಳು ಈಗ ಡೈಲಿ ಕ್ಲಾಸ್ ಕೇಳ್ತಿದ್ರಿ, ನೀವು ಇಲ್ಲೇ ಬಂದು ಕೇಳ್ತಾ ಇದ್ರಲ್ಲ, ಇದನ್ನ ಕೇಳಿದ್ರು ಕೂಡ ಇಲ್ಲಿ ನಾನು ಬಂದು ಡೈಲಿ ಕ್ಲಾಸ್ ಕೇಳಿದ್ರು ಪ್ರತಿ ನಿಮಿಷ ಅದಕ್ಕಿಂತ ಹೆಚ್ಚಿಗೆ ಎಷ್ಟಾದ್ರೂ ಆಗತ್ತೆ, ಅದನ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಡಿ. 30 ನೀವು ಫುಲ್ ನಾನು 30 ನಿಮಿಷಕ್ಕಿಂತ ಹೆಚ್ಚಿಗೆ ನೀವು ಇಲ್ಲಿ ಕ್ಲಾಸ್ ಕುತ್ಕೊಂಡು ಕೇಳಿದ್ರೆ ಅಂದ್ರೆ ವೈಯಕ್ತಿಕ ಶ್ರವಣದಲ್ಲಿ 30 ಅಂಕಗಳನ್ನ ಹಾಕೊಂತ ಹೋಗ್ಬಿಡಿ. ನಿಮ್ಗೆ ಅಲ್ಲಿ ಪ್ರತಿದಿನ ಅಂಕ ಸಿಕ್ಕ ಬಿಡತ್ತೆ. ಇಲ್ಲಿ ನಾನು ಕ್ಲಾಸ್ ಅಲ್ಲಿ ಅಟೆಂಡ್ ಮಾಡಿದ್ರಿ ಅಂದ್ರೆ ಅದನ್ನು ಕೂಡ ವೈಯಕ್ತಿಕ ಶ್ರವಣದಲ್ಲಿ ಹಾಕ್ಬಹುದು ನೀವು, ಮತ್ತೆ ಸಪರೇಟ್ ಕೇಳಿಲ್ಲ ಅಂದ್ರು. ಇದು ಕೂಡ ಶ್ರವಣನೇ ಆಗುತ್ತೆ. ಅರ್ಥ ಆಯ್ತಾ ಇದು? ಅಂದ್ರೆ ಶ್ರವಣ ಅಂದ್ರೆ ಇನ್ ಪರ್ಸನ್ ಆಗಿ ಹೋಗಿ ಸತ್ಸಂಗ ಅಟೆಂಡ್ ಮಾಡಿದ್ರೆ ಮಾತ್ರ ಅದು ಆಗ್ಬೇಕು. ಶ್ರವಣ್ ಅಂದ್ರೆ ನಾವು ದೈಹಿಕವಾಗಿ ಅಲ್ಲಿ ಹೋಗಿ ಸಂಡೇದಲ್ಲಿ ಶನಿವಾರಲ್ಲಿ ಹೋಗಿ ಕುತ್ಕೊಂಡು ಏನ್ ಕೇಳ್ತೇವಲ್ಲ, ಅಲ್ಲಿ ಹೋಗಿ ನಿಮ್ಮ ಎಲ್ಲೆಲ್ಲಿ ಸತ್ಸಂಗ ನಡೀತದೆ, ಎಸ್ಪೆಷಲಿ ಕುಮಟಾದಲ್ಲಿ ನಡೀತದೆ, ಹೊನ್ನಾವರಲ್ಲಿ ನಡೀತದೆ, ನಮ್ಮ ಮರವಂತಿಯಲ್ಲಿ ನಡೀತದೆ, ಉಡುಪಿಯಲ್ಲಿ ನಡೀತದೆ, ಅಲ್ಲಿ ಯಾರು ಸತ್ಸಂಗ ಹೋದ್ರೆ ಅಲ್ಲಿ ಹಾಕಿ. ಒಂದ್ ವೇಳೆ ನೀವು ಅಂತ ಜಾಗದಲ್ಲಿಲ್ಲ, ದೂರ ಎಲ್ಲೋ ಇದ್ದೀರಿ ಅಂದ್ರೆ ಒಂದು ಸತ್ಸಂಗದ ನಂದೇ ಹಾಕಿ, ಅದರಲ್ಲಿ ಒಂದು 25 ಮಾರ್ಕ್ಸು, ಬಾಕಿದು ನೀವು ವೈಯಕ್ತಿಕ ಶ್ರವಣದಲ್ಲಿ ಅಲ್ಲಿ ಹಾಕಿ, ಮುಗೀತು. ಅದು ಮತ್ತೆ ಶ್ರವಣದ ಮ್ಯಾಕ್ಸಿಮಮ್ ಇರೋದು 15 ಇರ್ಬೇಕಲ್ಲ ಪ್ರಭುಜಿ? ಅದು ಕೆಳಗಡೆ ಕೊಟ್ಟಿದ್ದು ಅದು ಒಟ್ಟು 50 ಅಂತ ಒಂದು ಹಾಕಿದಾರಲ್ಲ. ಅದು 2 ಅಟೆಂಡ್ ಮಾಡಿದ್ರೆ, ನೀವು ವೈಯಕ್ತಿಕ ಹೋಗಿ 2 ಅಟೆಂಡ್ ಮಾಡಿದ್ರೆ 50 ಮಾರ್ಕ್ಸ್ ಬರುತ್ತೆ ನಿಮ್ಗೆ ಅಲ್ಲಿ. ಒಂದೇ ಅಟೆಂಡ್ ಮಾಡಿದ್ರೆ 25 ಮಾರ್ಕ್ಸು. ಅದಕ್ಕೆ 2 ಯಾರಿಗೆ ಆಗತ್ತೆ, ಹೋಗಿ ಫಿಸಿಕಲ್ ಆಗಿ ಅಟೆಂಡ್ ಮಾಡಿ ಬರ್ಲಿಕ್ಕೆ ಪ್ರೋಗ್ರಾಮೇ ನಡೆಯುವುದಿಲ್ಲ. ಆದ್ರೆ ಒಂದಲ್ಲಿ ಅಟೆಂಡ್ ಮಾಡ್ಲೇಬೇಕು. ಅದಕ್ಕೆ ಅಟೆಂಡ್ ಮಾಡಿದ್ರೆ ಅದು 25 ಮಾರ್ಕ್ಸ್ ಅಲ್ಲಿ. ಪ್ರಭುಜಿ ಅದೇ ಟೋಟಲ್ 50 ಮಾರ್ಕ್ ಹಾಕುದಾ ಪ್ರಭುಜಿ? ಅಷ್ಟೇ ಅಲ್ಲ? ಅಲ್ಲ, ನೀವು ವಾರಕ್ಕೆ ಎಷ್ಟು ಸತ್ಸಂಗ ಅಟೆಂಡ್ ಮಾಡ್ತೀರಿ ನಿಮ್ಮ ಊರಲ್ಲಿ? ಹೌದು, ಒಂದು ಅಲ್ಲಿ ಸತ್ಸಂಗಕ್ಕೆ ಹೋಗುದು, ಮತ್ತೊಂದು ಕ್ಲಾಸ್ ಅಲ್ಲಿ ಕೇಳಿದ್ದು 50 ಮಾರ್ಕ್ ಆಗ್ತದೆ. ಟೋಟಲ್ 50 ಹಾಕಿದ್ರೆ ಸಾಕು, ಮತ್ತೆ ಜಾಸ್ತಿ ಹಾಕ್ಬಾರ್ದಲ್ಲ? ಇಲ್ಲ 50. ನೀವು ಒಂದೇ ಸತ್ಸಂಗ ಅಟೆಂಡ್ ಮಾಡ್ತಿದ್ರಿ ಅಂದ್ರೆ 25 ಹಾಕಬೇಕು. 50 ಎಲ್ಲಿ ಬಂತಲ್ಲಿ ಮತ್ತೆ? ಅಲ್ಲ, ನಾವೀಗ
ಇದ್ರಲ್ಲಿ ಅದು ನಿಮ್ಗೆ ಆನ್ಲೈನ್ ಕೇಳ್ತಿತ್ತಲ್ಲ ಆನ್ಲೈನ್ ಅಲ್ಲಿ ಇಲ್ಲಿದೆ ನೋಡಿ, ಇಲ್ಲಿ ಹಾಕಿದ್ದೀನಲ್ಲ ನಾನು. ಕಂಪ್ಯೂಟರ್ ಅಥವಾ ಮೊಬೈಲ್ ಮೂಲಕ ಕೇಳೋದು ನಿಮಗೆ 30 ಮಾರ್ಕ್ಸ್ ಇದೆ ನೋಡಿ, ಅಲ್ಲಿ ಅದು ಹೆಚ್ಚಿಗೆ ಮಾರ್ಕ್ಸ್ ಅಂದ್ರೆ ಬರುತ್ತೆ ಅವ್ರು ನಿಮ್ಗೆ. ಕೇಳೋದು ಈಗ ಸಂಡೇ ಆನ್ಲೈನ್ ಅಲ್ಲಿ ಆಗುತ್ತಲ್ಲ ಪ್ರಭುಜಿ, ನೀವು 1 hour ಅಲ್ಲಿ ಮಾಡೋದು ಆನ್ಲೈನ್ ಅಲ್ಲಿ ಕೇಳ್ತೀವಲ್ಲ, ಅದನ್ನು ನೋ ನೋ ಹಾಕ್ಬೋದಾ ನೋ ಅಂತ. ನೋ ನೋ ಒಂದು ಸಿ ಅದು ಏನೇ ಆನ್ಲೈನ್ ಅಲ್ಲಿ ಕೇಳೋದು ಎಲ್ಲ ನಿಮಗೆ ವೈಯಕ್ತಿಕ ಶ್ರವಣದಲ್ಲಿ ಹಾಕಿ. ಹ್ಮ್ ಓಕೆ, ಯಾರು ಊರಲ್ಲಿ ಸತ್ಸಂಗ ನಡೀತಾ ಇದೆ ಅವ್ರು ಕಂಪಲ್ಸರಿ ಅಲ್ಲಿ ಹೋಗ್ಬೇಕು. ಅವ್ರು 25 ಮಾರ್ಕ್ಸ್ ಅಲ್ಲಿ ಸಿಗತ್ತೆ. अरे मुझे सैटरडे लोक भवन माताजी और क्लास अटेंड ಮಾಡ್ತಾರೆ ಎವ್ರಿ ಸ್ಯಾಟರ್ಡೆ. 25 ಹಾಕ್ಬೋದಾ? ಏನ್ ಮಾಡ್ತೀರಿ ನೀವು? ಪ್ರತಿ ಸ್ಯಾಟರ್ಡೆ 2:30 to 4 ಮರುವಂತೆ ನಾವೊಂದ ಗ್ರೂಪ್ ಪ್ರತಿ ಸ್ಯಾಟರ್ಡೆ ಲೋಕ್ ಭವನ ಮಾತಾಜಿ ಇದ್ರಲ್ಲ ಅವ್ರು ಸತ್ಸಂಗ್ ಕೇಳ್ತಿದ್ ನಾವು ಎವ್ರಿ ಸ್ಯಾಟರ್ಡೆ 2:30 to 4. ಓಕೆ, ಅದನ್ನ ಅದನ್ನ ಹಾಕಿ ನಾವಿಂದ ಹಾಕಿ 25 ಹಾಕಿ ಹಾಕ್ಬೋದಾ? ಅದನ್ನ ಹಾಕಿ. 25 ಎವ್ರಿ ಸ್ಯಾಟರ್ಡೆ ಫಾರ್ ಲಾಸ್ಟ್ 1 year. ಅದು ಈಗ ಲಾಸ್ಟ್ 25 ಇಯರ್ದೆಲ್ಲ ಹಾಕಕ್ ಹಾಕ್ಬೋದಾ ಬರೋದಿಲ್ಲ ಆನ್ಲೈನ್? ನಿಮ್ಮಲ್ಲಿ. ಹೀಗೇನ್ ಡೈಲಿ ಅಟೆಂಡ್ ಮಾಡ್ತೀರ ಅದನ್ನ ಹಾಕಿ. ಓಕೆ, ಅದೇ ಈಗ ಎವ್ರಿ ಡೇ ವಿ ಅಟೆಂಡ್. ಎಸ್ 25 ಅಲ್ಲಿ ಹಾಕ್ತೇನೆ. ನಾವು ಎಸ್ ಮರುವಂತೆಗೆ ಹೋಗುತ್ತೆ ಸಂಡೇ 4 to ಎಸ್ 6. ಅದೇ 20 ಟೋಟಲ್ ನಮ್ 50 ಆಗತ್ತೆ ನಮ್ ಮರುವಂತೆ ಗ್ರೂಪ್ ಇಂದ. ಮರುವಂತದ್ 50 ಹಾಕ್ಬೋದಲ್ಲ? ಹೆಂಗಾಗತ್ತೆ? ಮರುವಂತದ್ 25 ಆಗತ್ತೆ. ಅಲ್ಲಲ್ಲ ಮರುವಂತೆ ಗ್ರೂಪ್ ಸ್ಯಾಟರ್ಡೆ ಆನ್ಲೈನ್ ಅಟೆಂಡ್ ಆಗುತ್ತೆ, ಸಂಡೇ ಆನ್ಲೈನ್ ಮರುವಂತೆ ದೇವಸ್ಥಾನ ಅಟೆಂಡ್ ಮಾಡೋದು, ಆನ್ಲೈನ್ ಅಟೆಂಡ್. ಸ್ಯಾಟರ್ಡೆ ಸಂಡೇ ನಮ್ಮ ಈ ಪ್ರೋಗ್ರಾಮ್ ಇತ್ತು ನಾವು ಮರುವಂತೆ ಗ್ರೂಪ್. ಅದನ್ನ ನೀವು ಅಲ್ಲಿ ವೈಯಕ್ತಿಕ ಶ್ರವಣದಲ್ಲಿ ಹಾಕಿ. ವೈಯಕ್ತಿಕ ಶ್ರವಣದಲ್ಲಿ ಹಾಕಿ. ಅದನ್ನ ವೈಯಕ್ತಿಕ ಶ್ರವಣದಲ್ಲಿ ಹಾಕಿ. 5 ಮಾರ್ಕ್ಸ್ ನಿಮ್ಗೆ ಹೆಚ್ಚಿಗೆ ಆಗತ್ತೆ ಅಲ್ಲಿ. ಅದೇ ಓಕೆ ಥ್ಯಾಂಕ್ಸ್. ಓಕೆ, ಕ್ಲಿಯರ್ ಆಯ್ತು? ಅಲ್ಲ, ಶ್ರವಣ ಅಂದ್ರೆ 25 ಮಾತ್ರ ಹಾಕುವಂತದ್ದಾ? 2ಕ್ಕೆ ಹೋಗುದಿಲ್ಲಲ್ಲ, 1ಕ್ಕೆ ಹೋಗುದು? ನೀವು ನಿಮ್ಮ ಶರೀರವನ್ನ ತಗೊಂಡು ಹೋಗಿ ಎಲ್ಲಿ ಸತ್ಸಂಗ ನಡೀತಿದೆ ಅಲ್ಲಿ ಎಲ್ಲಿ ಕುತ್ಕೊಳ್ತೀರಲ್ಲ ಆ ಸತ್ಸಂಗ ವಾರಕ್ಕೆ ಎಷ್ಟು ಅಟೆಂಡ್ ಮಾಡ್ತೀರಿ? 1 ಅದಕ್ಕೆ ಎಷ್ಟು ಮಾರ್ಕ್ಸ್ ಇಲ್ಲಿ? 25. 25 ಹಾಕ್ಬೇಕು, 50 ಅಲ್ಲ. ನೀವು 2 ಏನಾದ್ರು ವಾರಕ್ಕೆ 2 ನಿಮ್ ಶರೀರದ ಜೊತೆಗೆ ಹೋಗಿ ಕುತ್ಕೊಂಡು ಕೇಳ್ತಾ ಇದ್ರೆ ಅಂದ್ರೆ 50 ಆಗತ್ತೆ ಅವಾಗ. ಸರಿ, ಕ್ಲೀನ್. ಓಕೆ, ಅದು ಬೆಸ್ಟ್. ಕೇಳಿದ್ ಒಳ್ಳೇದು, ನೀವು ಕನ್ಫ್ಯೂಸ್ ಆಗಿ. ಇನ್ಯಾರ ಡೌಟ್ ಇದೆಯಾ? ಈಗ ಕೇಳಿ. ಓಕೆ, ನೆಕ್ಸ್ಟ್. ಇಲ್ಲಂದ್ರೆ ಹರೇ ಕೃಷ್ಣ ಪ್ರಭುಜಿ, ಹೇಳಿ. ನಾವು ನಿಮ್ದಷ್ಟೇ ಪ್ರಭುಜಿ, ಯಾವ್ದಿಲ್ಲ. ನೀವು ಇಲ್ಲಂದ್ರೆ ನಿಮ್ದು ಇಲ್ಲಿ 1 ಕ್ಲಾಸ್ ವಾರದಲ್ಲಿ ನಮ್ದು 1 ಕ್ಲಾಸ್ ಭಕ್ತಿ ವೃಕ್ಷಕ್ಕೆ ಹಾಕಿ 25 ಮಾರ್ಕ್ಸ್. ಬಾಕಿ ವೈಯಕ್ತಿಕ ಶ್ರವಣಗಳಲ್ಲಿ ಹಾಕಿ. ಸರಿ ಪ್ರಭು. ಓಕೆ, ಆಕ್ಚುಲಿ ನೀವು ಹೋಗ್ಬೇಕು ಎಲ್ಲಾದ್ರು, ಅದು ತುಂಬಾ ಅವಶ್ಯಕತೆ ಇದೆ. ಸೊ ತೊಂದರೆ ಇಲ್ಲ, ನಿಮಗಿಲ್ಲ, ಏನು ತೊಂದರೆ ಇಲ್ಲ. ಓಕೆ, ನೆಕ್ಸ್ಟ್ ದೈಹಿಕ ಸೇವಾ. ಎಸ್, ಅದಕ್ಕೂ ಮಾರ್ಕ್ಸ್ ಇರುತ್ತೆ. ಓಕೆ, ಭಕ್ತಿ ಯಾವಾಗಲೂ ಪ್ರಾಕ್ಟಿಕಲ್, ಇದು ಥಿಯರಿ ಅಲ್ಲ. ನಾವು ಬರೇ ಕುತ್ಕೊಂಡು ಕ್ಲಾಸ್ ಕೇಳ್ತೇವೆ, ಜಪ ಮಾಡ್ತೇವೆ, ಅಷ್ಟಕ್ಕೆ ಭಕ್ತಿ ನಡೆಯೋದಿಲ್ಲ. ಪ್ರೇಮಮಯ ಸೇವೆ ಅಂತ ಹೇಳ್ತೇವೆ, ಸೇವೆ ಬರುತ್ತೆ ಅಲ್ಲಿ. ಅದಕ್ಕೆ ದೈಹಿಕವಾಗಿ ನೀವು ಸತ್ಸಂಗ ನಡೆಯುವ ಕಾರ್ಯಕ್ರಮದಲ್ಲಿ ನಿಮಗಂತಲ್ಲ, ಅಲ್ಲಿ ಹೋಗಿ ಸತ್ಸಂಗಕ್ಕೆ ಬೇರೆ ಬೇರೆ ಸತ್ಸಂಗ ನಡೆಸೋದಕ್ಕೋ ಬೇರೆದವ್ರಿಗೆ ಭಕ್ತರಿಗೋಸ್ಕರ ಒಂದು ಸೇವೆ ಮಾಡ್ಬೇಕು. ಈಗ ಅಲ್ಲಿ ಏನಾದ್ರು ಸೇವೆ ಮಾಡ್ತಿದ್ರಿ, ಹೋಗಿ ಪ್ರಸಾದ ಮಾಡೋದ್ರಲ್ಲಿ ಪ್ರಸಾದದಲ್ಲಿ ಭಾಗಿಯಾಗ್ತಿದ್ರಿ, ಅಥವಾ ಅಲ್ಲಿ ಹೋಗಿ ಏನಾದ್ರು ಕ್ಲೀನ್ ಮಾಡಕ್ ಕೈ ಜೋಡಿಸ್ತೀರಿ, ಏನೋ ಒಂದು ದೈಹಿಕವಾಗಿ ಸೇವೆಯಲ್ಲಿ ತೊಡಬೇಕು. ಅದು ನಿಮ್ಗೆ ಸಂಬಂಧ ಇರೋದಲ್ಲ, ಬೇರೆ ಭಕ್ತರಿಗೆ, ಸತ್ಸಂಗಕ್ಕೆ, ದೇವಸ್ಥಾನಕ್ಕೆ, ಅದು ಯಾವ್ದಾರ ಸೇವೆ ಮಾಡುವುದು ದೈಹಿಕವಾಗಿ. ಅದು ದೈಹಿಕ ಸೇವೆ ನೀವು ಮಾಡಿದ್ರೆ ಹೋಗಿ ವಾರಕ್ಕೊಂದ್ಸರಿಗೆ, ಇಲ್ಲಿದೆ ನೋಡಿ, ವಾರಕ್ಕೊಂದ್ಸಲ ಹೋಗಿ ನೀವು ಎಲ್ಲಾದ್ರೂ ಹೋಗಿ ದೇವಸ್ಥಾನದಲ್ಲಿ ಹೋಗಿ ಅಟ್ಲೀಸ್ಟ್ ಅರ್ಧ ಗಂಟೆ, 1 ಗಂಟೆ, 1 ತಾಸು, ಅಟ್ಲೀಸ್ಟ್ 1 ತಾಸು ನೀವು ಹೋಗಿ ಏನೋ ಒಂದು ಸೇವೆ ಮಾಡಿ ಬಂದ್ರೆ 50 ಮಾರ್ಕ್ಸ್ ಹಾಕಿ. ಏನಾರ ಒಂದು ಸೇವೆ ಮಾಡಬೇಕು ದೈಹಿಕವಾಗಿ, ನಿಮ್ಮ ಶರೀರ ಉಪಯೋಗ ಮಾಡಿ, ಅದು ಹಾಕಿ. ನಿಮಗಂತದ್ದು ಎಲ್ಲೂ ಇಲ್ಲ ಅಂದ್ರೆ 0 ಹಾಕಿ. ಓಕೆ, ಇನ್ನೊಂದಿದೆ. ಹೇಳಿ. ಅಂದ್ರೆ ದೇವಸ್ಥಾನ, ಬೇರೆ ದೇವಸ್ಥಾನ ಹೋಗಿ ಸೇವೆ ಮಾಡ್ಬೋದಲ್ಲ ಇಲ್ಲಿ ಸಿಕ್ಕಿದ್ರೆ? ಏನ್ ಹೇಳಿ? ಬೇರೆ ಬೇರೆ ದೇವಸ್ಥಾನ ಫಸ್ಟ್ ಪ್ರಯಾರಿಟಿ ನಿಮ್ಮ ಸತ್ಸಂಗ ಎಲ್ಲಿ ನಡೀತಾವಲ್ಲ, ಈಗ ನಮ್ಮ ಸತ್ಸಂಗ ನಡೀತೇವೆ ಎಲ್ಲಿ, ನಮ್ಮ ಕಾರ್ಯಕ್ರಮ ಎಲ್ಲಿ ನಡೀತೇವೆ ಅಲ್ಲಿ ಹೋಗಿ ಭಕ್ತರ, ಅದು ಉದ್ದೇಶ ಏನಂದ್ರೆ ಭಕ್ತರ ಜೊತೆಗೆ ಬಂದು ಸೇವೆ ಮಾಡ್ಲಿ ಅಂತ. ಸೊ ನಮ್ ಸತ್ಸಂಗದಲ್ಲಿ ಏನ್ ಹೇಳ್ತಾವ ಜವಾಬ್ದಾರಿ ಅಂತದ್ದು ಒಂದು ಸೇವೆ ಏನಾದ್ರು ಮಾಡ್ಬೇಕು ನಾವು. ಅಲ್ಲಿ ಕ್ಲೀನ್ ಮಾಡೋದಾ, ಪ್ರಸಾದ ಬಡಿಸೋದಾ, ಏನೋ ಒಂದು ಸೇವೆ.
ಅಲ್ಲಿ ಯಾವುದು ಇಂಥ ಸುತ್ತಮುತ್ತ ಎಲ್ಲಿ ನಮ್ದೇ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಮಾಡಿ. ಫಸ್ಟ್ ಇಲ್ಲಿ, ಸರಿ, ಓಕೆ ಪ್ರಭು. ಆಮೇಲೆ ಬೇರೆ ಎಲ್ಲಾದ್ರು. ಓಕೆ. ಓಕೆ, ವೆರಿ ಗುಡ್. ಹ್ಮ್. ಹೇಳಿ. ಪ್ರಭುಜಿ, ನಮ್ಮ ಅಲ್ಲಿ ಹೋಗ್ಲಿಕ್ಕೆ ಬರುದಿಲ್ಲ, ನಾವು ಇಲ್ಲೇ ಮಾಡಿದ್ರೆ ಅಡ್ಡಿಲ್ಲ, ಅದೇ ಹಾಕ್ಬಹುದಲ್ಲ? ಎಲ್ಲಿ ಮಾಡೋದು ಹೇಳಿ? ನಮ್ಗೆ ನಿಮ್ಮಲ್ಲಿ ಸತ್ಸಂಗ ಹೋಗ್ಲಿಕ್ಕೆ ಆಗುದಿಲ್ಲ ಅಲ್ಲ, ನಾವು ಇಲ್ಲೇ ಹಾ, ಸೇವೆ ಮಾಡಿದ್ರೆ ಅಡ್ಡಿಲ್ಲ ಅಲ್ಲ? ಇಲ್ಲೇ ಅಂದ್ರಲ್ಲಿ ಇಲ್ಲೇ ಅಂದ್ರಲ್ಲಿ ಮಂದಿರದಲ್ಲಿ ನಿಮ್ ಮಂದಿರದಲ್ಲಿ ಹೋಗ್ತೇವೆ ವಾರಕ್ಕೆ ಆ 2 ಸಲ. ಅದನ್ನ ಮಾರ್ಕ್ಸ್ ಹಾಕಿ, ಅಲ್ಲಿ ಸೇವೆ ಮಾಡಿದ್ ಮಾರ್ಕ್ಸ್ ಹಾಕಿ. ಅದು ದೇವಸ್ಥಾನನೇ ಅಲ್ವಾ, ಅಲ್ಲಿದ್ ಹಾಕಿ. ಹೌದು. ಮತ್ತೆ ಮನೆಯಲ್ಲಿ ಸೇವೆ ಮಾಡಿದೀನಿ ಅಂತ ಅದನ್ನ ಹಾಕುದಲ್ಲ. ಓಕೆ, ಅಲ್ಲಿದ್ ಹಾಕ್ಬೇಡಿ, ದೇವಸ್ಥಾನಕ್ಕೆ ಹೋಗಿದ್ದು ಹಾಕಿ. ಓಕೆ ಓಕೆ. ಓಕೆ. ಮತ್ತೆ ಇನ್ನೊಂದಿದೆ, ಸಾಧು ಸಂಘ ಅಂತಿದೆ. ಓಕೆ, ಈ ಈ ಸಾಧು ಸಂಘದ ಬೆಸ್ಟ್ ನೀವೇನ್ ಮಾಡಿ ಅಂದ್ರೆ, ಆಕ್ಚುಲಿ ಇದನ್ನ ನಾನು ಇಂಟ್ರೊಡ್ಯೂಸ್ ಮಾಡ್ತೇನೆ ಅಂತ ಕ್ಯಾಂಪ್ ಆದ್ಮೇಲೆ. ಇದು ತುಂಬಾ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಸಾಧು ಸಂಘದ ಬಿಟ್ಟು ಹಾಕಿದಾನೆ, ಆ ಮಾರ್ಕ್ಸ್ ಚೆಂದ ತಗೊಳಕ್ ಹೋಗ್ಬೇಡಿ. ಬಾಕಿದ ಈಗ ಇಷ್ಟೇನ್ ಚರ್ಚೆ ಮಾಡಿದ್ನಲ್ಲ, ಇಷ್ಟು ಮಾರ್ಕ್ಸ್ ಅನ್ನ ನೀವು ಇದರಲ್ಲಿ ಹಾಕಿ, ಇದರಲ್ಲಿ ನೋಡಿ 6ಕ್ಕೆ 2 ಬಾರಿ ಅಂದ್ರೆ ಇದು ಮಾರ್ಕ್ಸ್ ಕಡಿಮೆ ಆಗುತ್ತೆ. ಅಲ್ಲಿ ಟೋಟಲ್ 700 ಮಾರ್ಕ್ಸ್ ಇದೆ, ಅದು ಏನಾಗತ್ತೆ, ಅದೊಂದು ಆ ಮಾರ್ಕ್ಸ್ ಒಂದು ಕಡಿಮೆ ಆಗತ್ತೆ. ಓಕೆ, ಫೋನ್ ಕರೆ ಅಥವಾ ವೈಯಕ್ತಿಕ ಸಂಪರ್ಕ 20 ಅಂಕಗಳು ಅಂತಿದೆ. ಅದನ್ನ ನಾನು ಏನ್ ಅನ್ನೋದು ಅವಾಗ ಹೇಳ್ತೇನೆ. ಈಗ ಆ ಮಾರ್ಕ್ಸ್ ಕೌಂಟ್ ಮಾಡಬೇಡಿ, ಇದರಲ್ಲಿ ಮೈನಸ್ ಆಗುತ್ತೆ. ಇಷ್ಟು ಇದರಲ್ಲಿ ನೀವು ಮಾರ್ಕ್ಸ್ ತುಂಬ್ತಾ ಹೋಗ್ತೀರಾ. ಇದನ್ನ ಮಾರ್ಕ್ಸ್ ತುಂಬ್ತಾ ಹೋದಾದ್ಮೇಲೆ ಒಟ್ಟು ಆಯಾ ಜಪದ್ ಇಷ್ಟ ಆಗತ್ತೆ, ಶ್ರವಣದ ಇಷ್ಟ ಆಗತ್ತೆ, ಸಾಧು ಸಂಘದ ಇಷ್ಟ ಆಗತ್ತೆ, ಎಲ್ಲ ಸೇರಿ ಕೊನೆಗೆ ಇಲ್ಲಿ ಟೋಟಲ್ ಆಗತ್ತೆ. ಅದು ಒಟ್ಟು ಮಾಡ್ಬೇಕು. ಒಟ್ಟು ಮಾಡಿದ್ರೆ ನಿಮಗೆ ಇಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡ್ರೆ ಎಷ್ಟು ಅಂತ ಇಲ್ಲಿ ಹಾಕಿದೆ ನೋಡಿ. ನೋಡಿ ಎಷ್ಟದು, ಒಂದ್ ವೇಳೆ ನೀವು 410 ಮೇಲೆ ತಗೊಂಡ್ರೆ ಅಟ್ಲೀಸ್ಟ್ ಪಾಸ್ ಆಗಿದ್ರಿ ಅಂತ ಅರ್ಥ. 500 ಮೇಲೆ ತಗೊಂಡಿದ್ರೆ ದ್ವಿತೀಯ ದರ್ಜೆ. ಪ್ರಥಮ ದರ್ಜೆ ಅಂದ್ರೆ ಏನು, 650 ಮೇಲೆ. 700ಕ್ಕೆ 700 ತಗೊಂಡ್ರೆ ಟಾಪ್. ಸೊ ಅದಕ್ಕೆ 700ಕ್ಕೆ 700 ನಿಮ್ ಕೈಯಲ್ಲೇ ಮಾರ್ಕ್ಸ್ ಇರ್ತವೆ, ಏನೇನೋ ತುಂಬುದಲ್ಲ. ನಂಬರ್ ಜಾಸ್ತಿ ಬರ್ಲಿ ಅಂತ ಹೇಳಿ. ಅದನ್ನ ಮಾಡೋದ್ರಿಂದ ಏನು ಗೊತ್ತಾ, ಈ ಸಾಧನಾ ಕಾರ್ಡ್ ಮಾಡೋದ್ ಉದ್ದೇಶ ಏನಂದ್ರೆ, ನನ್ನ ಆಧ್ಯಾತ್ಮಿಕ ಜೀವನ ಪ್ರಗತಿ ಆಗಲಿ ಅನ್ನೋದಕ್ಕೆ ಸಿನ್ಸಿಯರ್ ಆಗಿ ಮಾಡ್ಲಿ ಅಂತ ಕೊಟ್ಟಿರು. ನಾವು ಬಂದು ನೀವ್ ಎಷ್ಟು ತುಂಬಿದ್ರಿ, ಎಷ್ಟು ಮಾಡಿದ್ರಿ ನಾವು ನೋಡಲ್ಲ. ನೀವು ಹಾಗೆ ಹೇಳಿದ್ರು ಏನೇನೋ ಮಾಡಿ ಎಷ್ಟೆಷ್ಟೋ ಮಾರ್ಕ್ಸ್ ತುಂಬ್ತಾ ಹೋದ್ರಿ. ಏನ್ ಮಾಡ್ತಾ ಇದ್ರಿ ಗೊತ್ತಾ ನೀವು? ಹಂಗೆ ಯಾರು ಮಾಡಿದ್ರೆ ನಿಮ್ಮನ್ನ ಚೀಟಿಂಗ್ ನೀವೇ ಮಾಡ್ಕೊಳ್ತಾ ಇದ್ರಿ. ಅರ್ಥ ಆಯ್ತಾ? ಸೊ ಹಾಗೆ ಮಾಡ್ಕೊಳ್ಬೇಡಿ. ಎಷ್ಟು ಸರಿ ಇದೆ ಅಷ್ಟು ತುಂಬಿ. ನಾನು ತುಂಬಾ ಜನ ನೋಡಿದ್ದೀನಿ, ನಾವಲ್ಲಿ ಅಬ್ಸರ್ವ್ ಮಾಡ್ತೇವೆ ಭಕ್ತರಿಗೆ. ಅಲ್ಲಿ ಅಂಕ ನೋಡಿದ್ರೆ ಇದಕ್ಕೆ ಇಲ್ಲಿ ಅವ್ರು ನೋಡೋದಕ್ಕೆ ಅಲ್ಲಿ ಅಂಕಕ್ಕೆ ಏನು ಮ್ಯಾಚ್ ಆಗಲ್ಲ, ನಮಗೆ ಗೊತ್ತಾಗತ್ತೆ. ಸೊ ಕೃಷ್ಣ ಎಲ್ಲರ ಹೃದಯದಲ್ಲಿ ಇದ್ದಾನಲ್ಲ. ಸೊ ಹಾಗೆ ನಿಮ್ಮನ್ನ ಅಲ್ಲಿಯೂ ಹೊರಗಡೆ ಚೀಟಾಗಿ ನಾವೆಲ್ಲೆಲ್ಲೋ ಇದ್ದೇವೆ, ಇಲ್ಲಿ ಬಂದು ನಮ್ಮನ್ನ ಚೀಟ್ ಮಾಡ್ಕೊಳ್ತಾ ಇದ್ರೆ ಅದಕ್ಕೆ ಹಂಗ್ ಮಾಡಬೇಡಿ. ಅದಕ್ಕೆ ಸಿನ್ಸಿಯರ್ ಆಗಿ ನಿಮ್ದು ಎಷ್ಟಿದೆ ಅದನ್ನ ಸರಿಯಾಗಿ ಅದರಲ್ಲಿ ತುಂಬಿ. ಮತ್ತೆ ತುಂಬುದು ಏನಂದ್ರೆ, ಸುಮಾರು ಜನ ಇನ್ನೊಂದು ತಪ್ಪು ಮಾಡ್ತಾ ಇದಾರೆ. ತುಂಬುದಂದ್ರೆ ಇದ್ರಲ್ಲಿ ಏನ್ ಬರ್ದಿದ್ದೇವೆ, ಇಲ್ಲೊಂದು ಏನಿದೆಯಲ್ಲ, ಇದೇನ್ ಶಬ್ದ ಇದು, ಇಲ್ಲೊಂದು ಇದೆ ಲೈನ್, ಇದು 4 ಅಕ್ಷರ ಇದೆ. ಪ್ರತಿದಿನ ತಪ್ಪದೇ ತುಂಬಿರಿ. ಹಾ, ಇದನ್ನ ವಾರಕ್ಕೆ ಕಳಿಸುವಾಗ ಟಕ ಟಕ 20, 30, 40, 50, 60, 70 ಟಕ ಟಕ ಕೌಂಟ್ ಮಾಡಿ ಹಾಕಿ ಕಳಿಸೋದಲ್ಲ. ಇದು ಒಳ್ಳೆಯದಲ್ಲ. ಈಗ ನೀವು ಪ್ರತಿ ಊಟ ಮಾಡ್ತೀರಿ, ಊಟ ಏನು ಒಂದೇ ಸರಿಗೆ ವಾರಕ್ಕೆ ಸಂದು ಕುತ್ಕೊಂಡು ಊಟ ಮಾಡ್ತೀವ? ಇಲ್ಲ. ಇದನ್ನ ಮಲಗೋಕ್ಕಿಂತ ಮೊದಲು ಅವತ್ತಿಂದ ಅವತ್ತೇ ತುಂಬಿ ಮಲ್ಕೋಬೇಕು. ಇಲ್ಲಿ ಭಕ್ತರಿದ್ದಾರೆ, ನಂಗೆ ಗೊತ್ತಿದೆ ಅವ್ರು ಯಾರಂತ. ಸೊ ಅವ್ರು ಏನ್ ಮಾಡ್ತಾರೆ, ಕಳಿಸೋದು ಬಂದಾಗ ಕಳಿಸಿ ಅಂದ ತಕ್ಷಣ ಟಕ 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 ತುಂಬಿ ಫೋಟೋ ಹೊಡೆದು ಕಳಿಸ್ತಾರೆ, ಸ್ಕೋರ್ ಕಳಿಸ್ತಾರೆ. ನಂಗೆ ಗೊತ್ತಿದೆ, ನಿಮ್ಗೂ ಗೊತ್ತಾಗ್ತಿದೆ ಯಾರು ನೀವಂತ. ಸೊ ಅದು ಅರ್ಥ ಆಗತ್ತೆ, ನೀವ್ ಯಾರು ಹಂಗೆ ಕಳ್ಸಿದ್ರು ನೀವು ಅದನ್ನ ನೋಡೇ ನಂಗೆ ಅರ್ಥ ಆಗತ್ತೆ. ಸೊ ಆ ಸಾಧನ ಕಾರ್ಡ್ ಫೋಟೋ ಯಾಕೆ ಕಳಿಸ್ತೀವಿ ಅಂದ್ರೆ ಗೊತ್ತಾ? ಸೊ ಅದಕ್ಕೆ ನೀವು ಹಂಗೆ ಕಳಿಸ್ಬಾರ್ದು. ಅವತ್ತಿಂದ ಅವತ್ತೇ ಮಲಗೋಕ್ಕಿಂತ ಮೊದಲು ಒಂದು ಅಭ್ಯಾಸ ಮಾಡ್ಕೊಂಡು, ಮಲಗ್ತಾ ಇದ್ದೀನಿ ಸಾಧನೆ ಮುಗಿದ ಎಷ್ಟದು ಜಸ್ಟ್ ಒಂದು 20-30 ಸೆಕೆಂಡು ಆಗಲ್ಲ, ಅದು 1 ನಿಮಿಷ ಅಲ್ಲ, ಸೆಕೆಂಡ್ ಒಳಗೆ ಮುಗಿದು ಹೋಗುತ್ತೆ. ಅದು ಒಂದು ಅಭ್ಯಾಸ ಮಾಡ್ಕೊಳ್ಳಿ, ನಿಮ್ಗೆ ತುಂಬಾ ಒಂದು ಡಿಸಿಪ್ಲಿನ್ ನಿಮ್ ಜೀವನದಲ್ಲಿ ಬರುತ್ತೆ. ಓಕೆ, ಅದು ಎಷ್ಟು ಗಂಟೆ ಒಳಗೆ ತುಂಬಿಸ್ಬೇಕು ಅಂತ ಕಳಿಸ್ಬೇಕು? ಎಷ್ಟು ಗಂಟೆ ಒಳಗೆ? ಡೈಲಿ ಕಳಿಸೋದಲ್ವಲ್ಲ ಅದು. ಅಲ್ಲ ಅದು ಲಾಸ್ಟ್ ಸಂಡೇನೆ ಎಷ್ಟು ಗಂಟೆ ಒಳಗೂ? ಸಂಡೇ ನೀವು ತುಂಬ್ತಿರಲ್ಲ, ಅವತ್ತಿಂದ ಅವತ್ತೇ ತುಂಬ್ತಾ ಇದ್ರಿ. ಸಂಡೇ ಮಲಗೋಕ್ಕಿಂತ ಹೌದು, ಮೊದಲು ಹೌದು. ನೀವು ತುಂಬಿದ್ರಿ. ತುಂಬಿದ ಹೌದು. ತಕ್ಷಣ ಮೊಬೈಲ್ ಇರ್ತದೆ, ಕ್ಲಿಕ್ ಅಂತ ಫೋಟೋ ಹೊಡೆದು ಕೋಆರ್ಡಿನೇಟರ್ ಕಳಿಸಿ ಮಲ್ಕೊಂಡ್ಬಿಡಿ. ಅಲ್ಲ, ಸಂಡೇ ನಮ್ದು ಅದು ಕಳ್ಸಿತ್ತು, ಆದ್ರ ನಾವು ಕಳಿಸ್ಲಿಲ್ಲ ಅಂತ ಬಂದಿತ್ತು. ಅದೇ ಅದಕ್ಕೆ ಅಂದ್ರೆ ನಾವು ಲೇಟ್ ಆಯ್ತು ಅಂತ ಹೇಳಿ ಹಾಗೆ. ಅಲ್ಲಲ್ಲ, ಅವತ್ತೇ ಕಳಿಸ್ಬೇಕು, ಸಂಡೇ ರಾತ್ರಿನೇ ಕಳಿಸ್ಬಿಡ್ಬೇಕು. ಕಳ್ಸಿತ್ತು ಅದೇ ರೀತಿ ಆದಿತ್ಯವಾರ ಕಳ್ಸಿತ್ತು, ಅದ್ರದ್ದು ಅಬ್ಸೆಂಟ್ ಅಂತ ಉಂಟು, ಅದಕ್ಕಾಗಿ ಕೇಳಿದ್ ನಾವು. ಲೇಟ್ ಆಗತ್ತೆ. ಯಾರಿಗೆ ಕಳಿಸಿದ್ ನೀವು? ಕಳೆದ ವಾರ ಇದು ಕಳ್ಸಿದ್ಯಾರಿ? ಪ್ರಸಕ್ತಿ. ಪ್ರಭುಜಿ ಕಳಿಸಿದ್ಯಾರಿ? ಅವರು ಕ್ವಿಜ್ ಬರ್ತಿದ್ರು. ಅಲ್ಲ,
ಅಲ್ಲಲ್ಲ, ಅವ್ರ ಕ್ವಿಜ್ ಒಂದ್ ಬರ್ತಾ ಇದೆ, ಇದೊಂದು ನೀವು ಕನ್ಫ್ಯೂಸ್ ಮಾಡ್ಕೊಳ್ತೀರ ನೋಡಿ. ಅದನ್ನ ಕಳಿಸಿರೋದು ಕಳಿಸಿಲ್ಲ ಅಂತ ಹಾಕ್ತಾರೆ ಅವ್ರು, ಅಬ್ಸೆಂಟ್ ಅಂತ ಹಾಕಲ್ಲ. ಅದು ಕಳ್ಸಿತ್ತ, ಅವ್ರಿಗೆ ಕಳ್ಸಿದ್ದು ಉಂಟು ಕಾಪಿ, ಅದು ಅವರಲ್ಲಿ ಅವ್ರ ಇರುತ್ತಲ್ಲ. ಕೇಳಿ, ಅತ್ರಿಮುನಿ ಪ್ರಭು ಅಲ್ಲ, ಅತ್ರಿಮುನಿ ಹೌದು. ಪ್ರಭು ಒಂದ್ಸರಿ ಮಾತಾಡಿ ನೋಡಿ, ಹಂಗೇನಾದ್ರು ಬಂತಂದ್ರೆ ಅಡ್ಡಿಲ್ಲ, ಅವ್ರು ಅಡ್ಡಿಲ್ಲ. ಅವ್ರಿಗೆ ಕೇಳಿ ಏನಂತ. ಓಕೆ, ಆಯ್ತು. ಒಂದ್ಸರಿ ಮಿಸ್ ಆಗಿರುತ್ತೆ, ಅದು ಮಿಸ್ ಹಾ, ಆಗಿದೆ, ಇರ್ಬೋದು. ರಾಂಗ್ ಆಗಿರ್ಬೋದು. ಒಂದ್ಸರಿ ಹಾ. ಅತ್ರಿಮುನಿ ಪ್ರಭು ಅಲ್ಲ, cross check. ಅದಕ್ಕೆ ಟೈಮ್ ಕೇಳಿದ್ದಕ್ಕೆ ಸ್ವಲ್ಪ ಲೇಟ್ ಆದ್ರೆ ಹೋಗುದಿಲ್ವಾ ನೋಡ್ದೆ. ಹಂಗೇನಿಲ್ಲ, ಅದರದಲ್ಲದು ಸಂಡ್ ಆಗಿತ್ತು ಅವರಿಗೆ, ಅವರಲ್ಲಿ ಉಂಟು. ಅದಿದ್ರೆ ಅದು ಹಾಕಿರ್ತಾರೆ. ಬಹುಶಃ ಕ್ವಿಜ್ ಅಲ್ಲಿ ಆಗತ್ತೆ ಅನ್ಕೊಳ್ತೀನಿ. ಕ್ವಿಜ್ ಅಲ್ಲಿ ಸೆಂಡ್ ಆಗಿಲ್ಲ ಟೈಮ್ ಅಲ್ಲಿ ಅಂದ್ರೆ ಇಲ್ಲ ಬಂದಾಗ್ಬಿಡುತ್ತೆ. ಇಲ್ಲ ಇಲ್ಲ, ಅದಲ್ಲ ಇದರಲ್ಲಿ ಅತ್ರಿಮುನಿ ಪ್ರಭು ಮಾತಾಡಿ ನೀವು ಒಂದ್ಸರಿ, ಅಡ್ಡಿಲ್ಲ. ಸಪರೇಟ್ ಆಗಿ ಮಾತಾಡಿ. ಓಕೆ, ಮತ್ತೆ ಯಾರಿಗೇನು ಡೌಟ್ ಇದೆಯಾ? ಹರೇ ಕೃಷ್ಣ ಪ್ರಭುಜಿ. ಹಾ, ಬೇರೆ ಮಂದಿರದಲ್ಲಿ ಸೇವೆ ಮಾಡಿದ್ರೆ ಮಾರ್ಕ್ಸ್ ಹಾಕ್ಬಹುದಾ ಪ್ರಭುಜಿ? ಅಲ್ಲ, ನಾನು ಹೇಳಿದೆ ಫಸ್ಟ್ ನಮ್ ಸತ್ಸಂಗದಲ್ಲಿ ಹೋಗಿ ಒಂದು ಸೇವೆ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಟ್ರೈನಿಂಗ್ ಮಾಡ್ತಾ ಇದೀವಲ್ಲ, ನಮ್ ದೇವಸ್ಥಾನ ಇದೆ, ವೀಕ್ಲಿ ಸಂಡೇ ಸತ್ಸಂಗ ಇದೆ, ಅಲ್ಲಿ ಹೋಗಿ ವಾರಕ್ಕೆ ಒಂದ್ಸರಿ ಅಲ್ಲಿ ಮಾಡೋದನ್ನ ಪ್ರಾರಂಭ ಮಾಡಿ. ಏನಾರು ಒಂದು ಸೇವೆ ಹುಡುಕಿ, ಅಲ್ಲಿ ಪ್ರಸಾದಕ್ಕೂ ಏನಾರು ಹೆಲ್ಪ್ ಮಾಡೋದಿರುತ್ತದೆ, ಅವರಿಗೆ ಪ್ರಸಾದ ಮಾಡ್ತಿದ್ದಾರೆ, ಸ್ವಲ್ಪ ಕಟ್ಟಿಂಗ್ ಮಾಡೋದಿರುತ್ತೆ, ಕುಕ್ಕಿಂಗ್ ಏನಾರು ಇರುತ್ತೆ, ಅಥವಾ ಕ್ಲೀನಿಂಗ್ ಮಾಡೋದಿರುತ್ತೆ, ಆ ಮುಗಿದಾದ್ಮೇಲೆ ತೊಳೆದಿರುತ್ತೆ, ಏನಾರು ಒಂದು ಸೇವೆ ಅಲ್ಲಿ ಮಾಡಕ್ ಮಾಡಿ. ಯಾಕಂದ್ರೆ ಇದನ್ನು ವಿಸಿಬಲ್ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈಗ ಎಲ್ಲೆಲ್ಲೂ ಯಾರೋ ಮಾಡಿದ ತಗೊಳ್ಬೋದು. ಇದು ಯಾಕೆ ಟ್ರೈನಿಂಗ್ ಅಲ್ಲಿ ಅಂದ್ರೆ ಇಲ್ಲೇ ಮಾಡಿದ್ ನಾವು ಕನ್ಸಿಡರ್ ಮಾಡ್ತೇವೆ, ಯಾಕಂದ್ರೆ ಇಲ್ಲಿ ನೋಡ್ತಿದ್ದಾರೆ ನಮ್ಮ ಭಕ್ತರು ಇರ್ತಾರೆ. ಸೊ ಅದಕ್ಕೆ ಇಲ್ಲಿ ಮೊದಲು ಮಾಡಿ. ಇಲ್ಲಿ ನಿಮಗಷ್ಟ ಅದು ಅರ್ಧ ತಾಸು ಒಂದ್ ತಾಸು ಸೇವೆ ನಿಮಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ, ಸಿಕ್ಕಿಲ್ಲ ಅಂದ ಮೇಲೆ ಬೇರೆ ಕಡೆ ಹೋಗ್ಬೇಕು. ಇಲ್ಲಿ ಬಹಳ ಇದೆ. ಅತ್ರಿಮುನಿ ಪ್ರಭು ಸಂಡೇ ಪ್ರೋಗ್ರಾಮ್ ಮಾಡ್ತಾರೆ, ಒಬ್ರು ಹೋಗಿ ಅಲ್ಲಿ ಕ್ಲೀನ್ ಮಾಡ್ಬೇಕು, ಇನ್ನೊಬ್ರು ಹೋಗಿ ಬೆಡ್ಶೀಟ್ ಹಾಕ್ಬೇಕು, ಇನ್ನೊಂದು ಇರುತ್ತೆ ಅಲ್ಲಿ ತೊಳಿಬೇಕು, ಆಮೇಲೆ ಪ್ರಸಾದ ಇಲ್ಲಿ ಇರುತ್ತೆ, ತುಂಬಾ ಇರುತ್ತೆ. ಬೆಸ್ಟ್ ಇಲ್ಲಿ ಮೊದಲು ಮಾಡಿ. ಆಮೇಲೆ ಕುಕಿಂಗ್ ಮಾಡ್ತಿದ್ದೀರಾ ಪ್ರಸಾದ ಅತ್ರಿಮುನಿ ಪ್ರಭು ಪ್ರತಿ ವಾರ? ಮಾಡ್ತಾರೆ. ಹಾ, ಸೊ ಪ್ರಸಾದದಿದೆ. ಈಗ ಮಾತಾಜಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಈಗ 2 ವಾರದಿಂದ. ಯಾವ ಮಾತಾಜಿ ಮಾಡ್ತಿದ್ದಾರೆ? ಅವರು ಮಾಡ್ತಿದ್ರು ಲೋಕಭವನ್. ಅದ್ ನಾನು ಈಗಲೂ ಹೇಳ್ತಿದ್ದೀನಿ ಮರವಂತೆ ಭಕ್ತರಿಗೆ, ಲೋಕ್ ಮೋಹನ್ ಮಾತಾಜಿ ಮೇಲೆ ನೀವು ಇಟ್ಕೊಂಡು ಕುತ್ಕೊಳಕ್ ಹೋಗ್ಬೇಡಿ, ಆ ಸಿಸ್ಟಮ್ ಸ್ಟಾರ್ಟ್ ಇಲ್ಲ, ಮಾಡಿ. ಅವ್ರಿಗೆ ಹೇಳಿದ್ದೇವೆ ಮತ್ತೆ ಸಹ ಅವರು ಇಲ್ಲ ನಾವು ಅಬ್ಸೆಂಟ್ ಎಲ್ಲ ಇದ್ದಿತ್ತು, ಇದೆಲ್ಲ ಕೊಡ್ಲು ಇಲ್ಲ, ಅದಕ್ಕಾಗಿ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾರೆ. ಅಲ್ಲಲ್ಲ, ಅದು ಅವ್ರ ಭಾವನೆ. ಯಾಕಂದ್ರೆ ಅವ್ರಿಗೆ ಸೇವೆ ಬೇಕಂತ ಅವ್ರು ಹೆಂಗ್ ನೋಡಿ ಪರದಾಡ್ತಿದ್ದಾರೆ, ನಂದು ಮಿಸ್ ಆಗಿದೆ ನಾ ಮಾಡ್ತೇನೆ ಅಂತ. ಹಂಗ ಬಾಕಿ ಭಕ್ತರು ಕೂಡ ನೀವು ವಿಚಾರ ಮಾಡ್ಬೇಕು. ಯಾಕಂದ್ರೆ ಸೇವೆ ನಿಮಗೂ ಬೇಕಲ್ವಾ, ಅದಕ್ಕೆ ಒಂದಿನ ಅವ್ರಿಗೆ ಕೊಡಿ. ಹಂಗೆ ಅಂದಿದ್ರೆ, ಬಟ್ ನೀವು ಕೂಡ ಎಲ್ಲ ಸೇರಿ ಅತ್ರಿಮುನಿ ಪ್ರಭು ಒಂದು ಶೆಡ್ಯೂಲ್ ಮಾಡಿ, ವಾರಕ್ಕೆ ಯಾರ್ಯಾರು ಸ್ವಲ್ಪ ಅವರೇ ಮಾಡ್ತಾ ಇದ್ದಾರೆ, ಅತ್ರಿಮುನಿಯೇ ಮಾಡ್ತಾ ಇದ್ದಾರೆ ಪ್ರತಿ ಸಾರಿಯೂ. ಅದಕ್ಕೆ ಅತ್ರಿಮುನಿ ಪ್ರಭು ಲೋಕಭವನ ಮಾತಾದ ಮೇಲೆ ಬಾಕಿದವ್ರು ಹಾಕಿಡಬೇಡಿ ದಯವಿಟ್ಟು. ನೀವು ಹೋಗಿ ಅವ್ರಿಗೆ ನಾವು ಮಾಡ್ತೀನಿ ಅಂತ ಹೇಳಿದ್ರೆ ನಿಮಗ್ ಭಾಗ್ಯ ಅದು ಸೇವೆ ಮಾಡುವಂಥದ್ದು, ಅದನ್ನ ಮಿಸ್ ಮಾಡ್ಕೋಬೇಡಿ. ಅವ್ರು ಮಾಡ್ತಾರೆ ಬಿಡಿ, ಅವರೇ ಮಾಡ್ಕೊಂಡ್ ಬರ್ತಾರೆ ಅಂತ. ಅದಕ್ಕೆ ಸೇವೆ ಯಾರಿಗೆ ನಮಗ್ ಬೇಕು ಅವರಿಗೆಲ್ಲ ದಯವಿಟ್ಟು ಒಂದು ಶೆಡ್ಯೂಲ್. ಯಾಕಂದ್ರೆ ನೀವು ಯಾರು ಬಾಕಿದವ್ರು ಯಾರು ಮುಂದಾಳು ತೋರಿಸಿಲ್ಲ, ಕೇಳಿಲ್ಲ ಅಂದ್ರೆ ಅವ್ರಿಗೆ ಹೆಂಗ್ ಹೇಳೋದಂತ ಒಂದೊಂದ್ಸರಿ ಸುಮ್ಮನೆ ಆಗ್ತಾರೆ ಅವರು. ಅದಕ್ಕೆ ನಾವು ಮಾಡ್ತೇವೆ, ಶೆಡ್ಯೂಲ್ ಮಾಡಿಸಿ, ಎಲ್ಲರೂ ಕುತ್ಕೊಂಡು ಒಂದು ಶೆಡ್ಯೂಲ್ ಮಾಡಿ, ಈ ವಾರ ನಾವು, ಈ ವಾರ ನಾವು, ಈ ವಾರ ನಾವು ಅಂತ ಪ್ರಾಪರ್ ಒಂದು ಶೆಡ್ಯೂಲ್ ಮಾಡಿ ಸಿಸ್ಟಮ್ ಮಾಡಿದ್ರಲ್ಲ, ಎಲ್ಲರಿಗೂ ಸೇವೆ ಬೇಕು. ಯಾಕಂದ್ರೆ ಸೇವೆ ನಿಮಗೆ ಬೇಕಾಗಿದೆ, ಅವರಿಗಲ್ಲ. ಅವ್ರು ಹುಡುಕೊಂಡು ಮಾಡ್ತಿದ್ದಾರೆ. ನೀವು ಅವ್ರು ಮಾಡ್ತೇನೆ ಅಂದ್ರೆ ಹುಡುಕಿ ನೀವು ಮಾಡುವಂತ ಭಾವನೆ ನಿಮ್ ಬಾಕಿದವ್ರು ಎಲ್ಲರ ಹತ್ರ ಬರ್ಬೇಕು. ಯಾಕಂದ್ರೆ ಸೇವೆ ಬಾಕಿ ಇರೋದು ಯಾರಿಗೆ? ನಮಗೆ. ಅದು ಪ್ಲಾನ್ ಮಾಡ್ಕೊಳ್ಳಿ, ತುಂಬಾ ಅವಶ್ಯಕತೆ ಇದೆ. ಓಕೆ, ಡನ್. ಎಸ್, ಥ್ಯಾಂಕ್ ಯು. ಸೊ ಎಲ್ಲರಿಗೂ ಧನ್ಯವಾದ. ಹಾ, ಯಾರಿಗೆ ಬೇರೆ ಡೌಟ್ಸ್ ಇದ್ರೆ ಕೇಳಿ. ಇದು ಸಾಧನೆ ಕಡದ ಕಥೆ ಆಯ್ತು. ಹರೇ ಕೃಷ್ಣ ಪ್ರಭುಜಿ. ಹಾ, ಇದು ಈ ಪ್ರಸಾದ ಮನೆಯಲ್ಲಿ ಮಾಡ್ಕೊಂಡು ಹೋಗ್ಬೋದು ಪ್ರಭುಜಿ? ಅಲ್ಲ, ಅಲ್ಲಿ ಒಂದು ಸಿಸ್ಟಮ್ ಮಾಡಿದೆ ನಾವು. ಏನ್ ಸಿಸ್ಟಮ್ ಮಾಡಿದೀವಿ ಅಂದ್ರೆ, ಹಾ, ಆ ಪದ್ಧತಿ ಪ್ರಕಾರ ನೀವು ಅತ್ರಿಮುನಿ ಪ್ರಭು ಕಾಂಟ್ಯಾಕ್ಟ್ ಮಾಡಿ, ಅಲ್ಲೇ ಬಂದು ಒಂದ್ ಕಡೆ ಬಂದು ಕುಕ್ಕಿಂಗು ಮಾಡಿ ಆ ಸಿಸ್ಟಮ್ ಪ್ರಕಾರ. ಯಾಕಂದ್ರೆ ನಿಮಗೆ ಇಲ್ಲಿ ಏನ್ ಯಾವ ರೀತಿ ಮಾಡ್ಬೇಕು ಏನಂತ ನಮ್ಗೆ ಎಲ್ಲರಿಗೂ ಗೊತ್ತಿಲ್ಲ. ಅದಕ್ಕೆ ಅಲ್ಲಿ ಏನ್ ಕುಕ್ಕಿಂಗ್ ಸಿಸ್ಟಮ್ ಇದೆಯಲ್ಲ, ಅಲ್ಲಿ ಒಂದು ಸಿಸ್ಟಮ್ ಮಾಡಿದ್ದಾರೆ. ಆ ಸಿಸ್ಟಮ್ ಅಲ್ಲಿ ನೀವು ಭಾಗವಹಿಸಿ ಅಷ್ಟೇ. ಓಕೆ, ಸರಿ ಸದ್ಯಕ್ಕೆ. ಆಮೇಲೆ ಎಲ್ಲ ಅದು ಅವಕಾಶ ಬರುತ್ತೆ. ಬೆಸ್ಟ್ ಅಲ್ಲಿ ಬಂದ್ ಮಾಡೋದ್ರಿಂದ ನೀವು ಬಂದು ಜೊತೆಗೆ ಪ್ರಸಾದ ಮಾಡೋದ್ರಿಂದ ನಿಮ್ಗೆ ತುಂಬಾ ಅದ್ರ ಲಾಭ ಸಿಗತ್ತೆ. ಅಲ್ಲಿ ಜೊತೆಗೆ ಭಕ್ತರು ಬರ್ತಾರೆ, ಅವ್ರ ಸಾಧು ಸಂಘ ಸಿಗತ್ತೆ, ಮಾತಾಡ್ತೀರಾ. ಭಕ್ತರ ಜೊತೆಗೆ ನಿಂತ್ಕೊಂಡು ಮಾಡೋದು ಬೇರೆ, ನಾವು ನಮ್ಮ ಪಾಡಿಗೆ ಮಾಡೋದು ಬೇರೆ. ಚಿಲ್ಲ, ಐ ಡೋಂಟ್ ಎನ್ಕರೇಜ್ ಟು ಅಲ್ಲಿ ಅವ್ರವ್ರ ಪಾಡಿಗೆ ಅವ್ರು ಮಾಡ್ಕೊಂಡ್ ಬರೋದು. ಈ ಪ್ರಸಾದ ಆಕ್ಚುಲಿ ಭಕ್ತರು ಮಾಡ್ಬೇಕು, ಬೇರೆದ್ರ ಮೇಲೆ ಡಿಪೆಂಡ್ ಆಗಿರಬಾರ್ದು. ಪ್ರಸಾದ ಅವ್ರು ಮಾಡ್ಕೊಂಡ್ ಬರ್ತಾ ಇರ್ತಾರೆ, ನಾವು ಸುಮ್ಮನೆ ಹೋಗ್ತಾ ಇರ್ತೀವಿ. ಬಹಳ ದಿನ ಹಂಗ್ ಮಾಡಬಾರ್ದು. ನಾವೇ ಭಕ್ತರು ಸೇರಿ ನಮ್ಮ ಪ್ರಸಾದ ನಮ್ಮ ಸೇವೆ ಹುಡ್ಕೊಂಡು ನಾವು ವಾರಕ್ಕೊಂದ್ಸರಿ ಮಾಡೋ ಕಾರ್ಯಕ್ರಮ ಮಾಡ್ಬೇಕು. ಆಕ್ಚುಲಿ ಅದನ್ನ ನಾವು ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಇದರಲ್ಲಿ. ಅದಕ್ಕೆ ಅಲ್ಲಿ ಬಂದು ಮಾಡಿ. ಓಕೆ.
ಈಗ ಹೆಂಗ್ ಜನ್ಮಾಷ್ಟಮಿ ಅಲ್ಲೆಲ್ಲ ಮಾಡ್ತಾರೆ ನೋಡಿ, ಒಬ್ರು ತರಕಾರಿ ಕಟ್ ಮಾಡಕ್ ಬರ್ತಾರೆ, ಚಪಾತಿ ಇಂಥದ್ದೇನೋ ಮಾಡ್ತಾರೆ, ಎಷ್ಟು ಖುಷಿ ಆಗುತ್ತೆ ಭಕ್ತರ ಜೊತೆಗೆ ಬಂದ್ ಮಾಡಿದಾಗ, ನಿಮ್ಗೆಲ್ಲರೂ ಗೊತ್ತಿದೆ. ಸೊ ಅದು ತುಂಬಾ ತುಂಬಾ ಅವಶ್ಯಕತೆ. ಅದು ಭಕ್ತಿಯಲ್ಲಿ ಇನ್ನೊಂದು ಪ್ರಗತಿ ಹೊಂದಲಿಕ್ಕೆ ಸೇವೆ ತುಂಬಾ ಅವಶ್ಯಕತೆ. ಸೇವೆ ಮಾಡ್ಲಿಲ್ಲ ಅಂದ್ರೆ ಮುಂದೆ ಹೋಗಲ್ಲ. ಸೇವೆ ಮಾಡೋದು ಕಲಿಬೇಕು. ಸ್ವಲ್ಪ ಜನ ಏನಿರ್ತಾರೆ ಅಂದ್ರೆ ಸೇವೆ ಮಾಡುವ ಇರ್ತಾರೆ, ಸ್ವಲ್ಪ ಮಾಡ್ತಾ ಇರೋದು ಬಾಕಿದವ್ರು ಇರ್ತಾರೆ. ಬಟ್ ನಾವ್ ಹಂಗೆ ಅಲ್ಲಿ ಉಳಿತೀವಿ, ಅಲ್ಲೇ ಉಳಿದ್ ಬಿಡ್ತೀವಿ. ಮುಂದೆ ಹೋಗ್ಬೇಕಂದ್ರೆ ಎಲ್ಲರೂ ಭಾಗವಹಿಸಿ. ಓಕೆ, ಥ್ಯಾಂಕ್ ಯು. ಓಕೆ, ಕ್ಲಾಸ್ ಬಗ್ಗೆ ಇವತ್ತು ಏನಾದ್ರು ಪ್ರಶ್ನೆ ಗಿಶ್ನೆ ಇದ್ರೆ ಕೇಳಿ. ಅದೇನ್ ಮಾಡ್ಲಿಲ್ಲ, ಇದೇ ಆಯ್ತು.